ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. जाने क्या देखा मुझ में, जाने क्या देखा मुझ में, मुझे प्यार कर लिया। मेरे लाडले कहा, मेरे लाडले कहा, आंचल में भर लिया। जाने क्या देखा मुझ में, तेरा प्यार सोच करके आंखों में आंसू आए। मोती इन्हें बनाकर दिल में लिया समाए। नैनों से जादू करके, नैनों से जादू करके गम सारा लिया। मेरे लाडले कहा, मेरे लाडले कहा, आंचल में भर लिया। जाने क्या देखा मुझ में। ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 27/1/2021. मीठे बच्चे, कभी भी अपने हाथ में लॉ नहीं उठाओ। यदि किसी की भूल हो तो बात को रिपोर्ट करो, बाप सावधानी देंगे. ಬಾಬಾ ತಿಳಿಸಿದರೆ, ಮಧುರ ಮಕ್ಕಳೇ, ಎಂದೂ ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ಒಂದು ವೇಳೆ ಯಾರದೇ ತಪ್ಪಿದ್ದರೆ ತಂದೆಗೆ ದೂರು ಕೊಡಿ. ಆಗ ತಂದೆಯು ಸಾವಧಾನ್ ಅಥವಾ ಎಚ್ಚರಿಕೆಯನ್ನು ನೀಡುತ್ತಾರೆ. ಪ್ರಶ್ನೆ, बाप ने कौन सा कॉन्ट्रैक्ट ठेका उठाया है? ತಂದೆಯು ಯಾವ ಕಾಂಟ್ರಾಕ್ಟ್ ತೆಗೆದುಕೊಂಡಿರುತ್ತಾರೆ? उत्तर, बच्चों के अवगुण निकालने का कॉन्ट्रैक्ट एक बाप ने ही उठाया है. ಮಕ್ಕಳ ಅವಗುಣಗಳನ್ನು ತೆಗೆಯುವಂತಹ ಕಾಂಟ್ರಾಕ್ಟ್ ಅನ್ನು ತಂದೆಯೊಬ್ಬರೇ ತೆಗೆದುಕೊಂಡಿರುತ್ತಾರೆ. बच्चों की खामियां बाप सुनते हैं तो वह निकालने के लिए बाप प्यार से समझाने देते हैं. अगर तुम बच्चों को किसी की कमी दिखाई देती है तो तुम अपने हाथ में लॉ नहीं उठाओ. ಮಕ್ಕಳ ಕೊರತೆಗಳನ್ನ ತಂದೆಯು ಕೇಳುತ್ತಾರೆಂದರೆ ಅದನ್ನು ತೆಗೆಯಲು ಬಾಬಾ ಪ್ರೀತಿಯಿಂದ ತಿಳುವಳಿಕೆಯನ್ನ ಕೊಡ್ತಾರೆ. ಒಂದು ವೇಳೆ ನೀವು ಮಕ್ಕಳಿಗೆ ಯಾರದೇ ದುರ್ಬಲತೆ ಅಥವಾ ಕೊರತೆ ಕಂಡು ಬಂದರೂ ಸಹ ನೀವು ತಮ್ಮ ಕೈಯಲ್ಲಿ ಕಾನೂನನ್ನ ತೆಗೆದುಕೊಳ್ಳಬೇಡಿ. लॉ हाथ में लेना यह भी भूल है. ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ಅಂತಂದ್ರೆ ಇದು ಸಹ ತಪ್ಪಾಗಿದೆ. ಓಂ ಶಾಂತಿ. मीठे मीठे रूहानी बच्चे आते हैं बाप से रिफ्रेश होने. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಂದೆಯಿಂದ ರಿಫ್ರೆಶ್ ಆಗಲು ಬಂದಿದ್ದೀರಿ. क्योंकि बच्चे जानते हैं बेहद के बाप से बेहद विश्व की बादशाही लेनी है. ಯಾಕೆಂದ್ರೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ರಾಜ್ಯ ಭಾಗ್ಯವನ್ನ ಪಡಿಬೇಕು. ಇದು ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ. ಯೇ ಕಭಿ ಭೂಲಾ ನಹಿ ಚಾಹಿಯೆ. ಎಂದಿಗೂ ಸಹ ಇದನ್ನ ಮರೆಯಬಾರದು. ಮಾಯಾ ಭುಲಾ ದೇತಿ ಹೈ ಪರಂತು ಭೂಲ್ ಜಾತೆ ಹೈ. ಆದ್ರೆ ಮರೆತು ಹೋಗ್ಬಿಡ್ತಾರೆ ಮಕ್ಕಳು. ಯಾಕೆ? ಮಾಯೆ ಮರೆಸಿ ಬಿಡುತ್ತದೆ. ಅಗರ್ ನ ಭುಲಾವೆ ತೋ ಬಹುತ್ ಖುಷಿ ರಹೆ. ಒಂದು ವೇಳೆ
ಮರೆಯದಿದ್ದರೆ ಬಹಳಷ್ಟು ಖುಷಿ ಇರ್ತದೆ. ಬಾಪ್ ಸಮझाते हैं बच्चों इस बैच को घड़ी घड़ी देखते रहो. ಬಾಬಾ ತಿಳಿಸ್ತಾರೆ, ಮಕ್ಕಳೇ ಈ ಬ್ಯಾಡ್ಜ್ ಅನ್ನು ಪದೇ ಪದೇ ನೋಡ್ತಾ ಇರಿ. ಚಿತ್ರಂಗೋಬಿ ದೇಖ್ತೆ ರಹೋ. ಬ್ಯಾಡ್ಜಿನಲ್ಲಿಯೂ ಸಹ ಚಿತ್ರ ಇದೆ, ಕೆಲವೊಂದು ಚಿತ್ರಪಟಗಳು ಸಹ ಇದಾವೆ, ಅವುಗಳನ್ನು ಸಹ ನೋಡ್ತಾ ಇರಿ. घूमते फिरते बैच को देखते रहो तो पता पड़े बाप द्वारा बाप की याद से हम यह बन रहे हैं. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ಗಾಡ್ಲಿ ಸ್ಟೂಡೆಂಟ್ಸ್ ಅಂದ್ರೆ ನಮಗೂ ಸಹ ಒಂದು ಬ್ಯಾಡ್ಜ್ ಇದೆ, ಸಿಂಬಾಲ್ ಇದೆ. ನಮ್ಮ ಭವಿಷ್ಯ ಸ್ವರೂಪ ತಂದೆಯ ಚಿತ್ರ ಇದೆ. ಚಿತ್ರವನ್ನ ನೋಡುವಾಗ, ಬ್ಯಾಡ್ಜ್ ಅನ್ನ ನೋಡ್ತಾ ಇದ್ದಾಗ ನಮಗೆ ಸ್ಮೃತಿ ಬರ್ತದೆ. ನಡೆಯುವಾಗ, ತಿರುಗಾಡುವಾಗ ಬ್ಯಾಡ್ಜ್ ಅನ್ನ ನೋಡ್ತಾ ಇರಿ. ಆವಾಗ ಗೊತ್ತಾಗ್ತದೆ ತಂದೆ ಮೂಲಕ, ತಂದೆಯ ನೆನಪಿನಿಂದ ನಾವು ಇವರಂತೆ ಆಗ್ತಾ ಇದ್ದೇವೆ. ಯಾಕೆಂದ್ರೆ ಬ್ಯಾಡ್ಜಿನಲ್ಲಿ ಲಕ್ಷ್ಮೀನಾರಾಯಣ ಚಿತ್ರ ಇರ್ತದೆ. ಚಿತ್ರ ನೋಡುವಾಗ ನಮಗೆ ಸ್ಮೃತಿ ಬರ್ತದೆ. ನಾವು ಸಹ ತಂದೆಯ ಮೂಲಕ, ತಂದೆಯ ನೆನಪಿನಿಂದ ಇವರಂತೆ ನಾವು ಆಗ್ತಾ ಇದ್ದೇವೆ. ದೈವಿ ಗುಣ ಬಿ ಧಾರಣ ಕರ್ನೆ ಹೇ. ಆವಾಗ ಸ್ಮೃತಿ ಬರ್ತದೆ, ಇವರಂತೆ ಆಗಬೇಕು, ಲಕ್ಷ್ಮೀನಾರಾಯಣರಂತೆ ಆಗಬೇಕು, ದೇವತೆಗಳು ಆಗಬೇಕು ಅಂದ್ರೆ ದೈವಿ ಗುಣ ಧಾರಣೆ ಮಾಡಬೇಕು ಅಂತ ನಮಗೆ ಸ್ಮೃತಿ ಬರ್ತದೆ. ಯಹಿ ಸಮಯ ಹೇ ನಾಲೆಜ್ ಮಿಲ್ನೆ ಕಾ. ಈ ದೇವತಾ ಗುಣ ಲಕ್ಷಣವನ್ನ ಧಾರಣೆ ಮಾಡಿಕೊಳ್ಳುವಂತಹ, ನಾಲೆಜ್ ಅನ್ನ ಪಡೆದುಕೊಳ್ಳುವಂತಹ ಸಮಯ ಈ ಸಂಗಮ ಯುಗ ಆಗಿದೆ. ಬಾಪ್ कहते हैं मीठे मीठे बच्चों रात दिन मीठे मीठे कहते रहते हैं. ಎಷ್ಟು ಬಾರಿ ಬಾಬಾ ಹಗಲು ರಾತ್ರಿ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆ. ಮೀಟೆ ಮೀಟೆ ಬಚ್ಚೋ. ಬಾಬಾ ಪ್ರತಿನಿತ್ಯವೂ ಸಹ ಮುರಳಿಯಲ್ಲಿ ಪ್ರಾರಂಭದಲ್ಲಿ ಮಧುರ ಮಕ್ಕಳೇ, ಮಧುರಾತಿ ಮಧುರ ಮಕ್ಕಳೇ ಅಂತ ಹೇಳ್ತಾನೆ ಇರ್ತಾರೆ. ಬಚ್ಚೆ ನಹಿ ಕಹ ಸಕ್ತೆ ಮೀಟೆ ಮೀಟೆ ಬಾಬಾ. ಹಾಗಾದ್ರೆ ಮಕ್ಕಳು ಸಹ ಹೇಳ್ಬೇಕಲ್ಲ, ಮಧುರಾತಿ ಮಧುರ ತಂದೆ ಹೇಳ್ತೀವ. ಕಹನಾ ತೋ ದೋನೋ ಕೋ ಚಾಹಿಯೆ. ಬರೀ ಬಾಬಾ ಅಷ್ಟೇ ನಮಗೆ ಮೀಟೆ ಬಚ್ಚೆ ಅನ್ಬೇಕು, ಅಥವಾ ನಾವು ಸಹ ಮೀಟೆ ಮೀಟೆ ಬಾಬಾ ಅಂತ ಹೇಳ್ಬೇಕು? ಮಕ್ಕಳು ಸಹ ಆ ರೀತಿ ಹೇಳುವುದಿಲ್ಲಲ್ಲ. ಕಹನಾ ತೋ ಚಾಹಿನಾ, ದೋನೋ ಹಿ ಮೀಟೆ ಹೇ. ಬಾಬನ ದೃಷ್ಟಿಯಲ್ಲಿ ತಂದೆ ತಿಳಿಸ್ತಾರೆ, ಇಬ್ರು ಸಹ ಮಧುರನೆ. ಬೇಹದ್ ಕೆ ಬಾಪ್ ದಾದಾ, ಪರಂತು ಕೈ ದೇಹ ಅಭಿಮಾನಿ ಸಿರ್ಫ್ ಬಾಬಾ ಕೋ ಮೀಟಾ ಮೀಟಾ ಕಹತೆ ಹೇ. ಇಲ್ಲಿ ಇಬ್ರು ಇದ್ದಾರೆ, ಬಾಪ್ ಮತ್ತು ದಾದಾ. ಕೆಲವರು ದೇಹಾಭಿಮಾನದಲ್ಲಿ ಬಂದು ಬರೇ ಶುಭಾಬಾ ಅಷ್ಟೇ ಮೀಟಾ ಅಥವಾ ಮಧುರಾತಿ ಮಧುರ ಅಂತ ಹೇಳ್ತಾರೆ. ಕೈ ಬಚ್ಚೆ ತೋ ಗುಸ್ಸೆ ಮೇ ಆಕರ್ ಫಿರ್ ಕಭಿ ಬಾಪ್ ದಾದಾ ಕೋ ಬಿ ಕುಚ್ ಕಹ ದೇತೆ ಹೇ. ಬಾಪ್ ದಾದಾ ಇಬ್ರು ಒಟ್ಟಿಗೆನೆ ಇದ್ದಾರೆ. ಇಬ್ರು ಸಹ ನಮಗೆ ಶಿಕ್ಷಣ ಕೊಡ್ತಾರೆ, ಶ್ರೀಮತವನ್ನ ಕೊಡಬಹುದು. ಕೆಲವೊಮ್ಮೆ ಬ್ರಹ್ಮ ತಂದೆ ಕೊಡಬಹುದು, ಕೆಲವೊಮ್ಮೆ ಶಿವಬಾಬಾ ಕೊಡಬಹುದು. ಅರೆ ಬಾಬಾ ಹೇಳಿದ್ದಾರೆ, ಶಿವಬಾಬಾನೇ ನಮಗೆ ಶ್ರೀಮತ ಕೊಡ್ತಾ ಇದ್ದಾರೆ ಅಂತ ಸ್ವೀಕಾರ ಮಾಡಬೇಕು. ಕೆಲವು ಮಕ್ಕಳು ಬಾಪ್ ದಾದಾ ಇಬ್ಬರ ಬಗ್ಗೆನೂ ಸಹ ಬೇಸರ ಮಾಡ್ಕೊಳ್ತಾರೆ. ಕಭಿ ಬಾಪ್ ಕೋ ಕಹಾ ತೋ ದಾದಾ ಕೋ ಬಿ ಕಹಾ, ಬಾತ್ ಏಕಿ ಹೋ ಜಾತಿ ಹೇ. ಯಾರಿಗಂದ್ರೂ ಸಹ ಒಂದೇ ಮಾತಾಗ್ಬಿಡ್ತದೆ. ಹಾಗಾಗಿ ಬಾಪ್ ದಾದಾ ಇಬ್ಬರು ಸಹ ಒಟ್ಟಿಗಿದ್ದರೆ ಇಬ್ಬರ ಬಗ್ಗೆನೂ ಸಹ ನಮಗೆ ಸಮಾನ ಗೌರವ ಇರಬೇಕು. ಕಭಿ ಬ್ರಾಹ್ಮಣಿ ಪರ್ ಕಭಿ ಆಪಸ್ ಮೇ ನಾರಾಜ್ ಹೋ ಪಡ್ತೆ ಹೇ. ಕೆಲವು ಮಕ್ಕಳು ಪರಸ್ಪರ ಕೆಲವೊಮ್ಮೆ ಬೇಸರ ಆಗ್ಬಿಡ್ತಾರೆ, ಮುನಿಸ್ಕೊಂಡ್ಬಿಡ್ತಾರೆ. ತೋ ಬೇಹದ್ ಕಾ ಬಾಪ್ ಬೇಟ್ ಬಚ್ಚೋಂ ಕೋ ಶಿಕ್ಷಾ ದೇತೆ ಹೇ. ಮಕ್ಕಳ ಕೊರತೆಗಳನ್ನ ಬಾಬಾ ನೋಡ್ತಿರ್ತಾರೆ. ಯಾಕೆ ನೋಡ್ತಾರೆ? ಬಾಬಾ ಶಿಕ್ಷಣ ಕೊಡ್ತಾರೆ, ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾರೆ, ಸಲಹೆಯನ್ನ ಕೊಡ್ತಾರೆ. ಗಾಂವ್ ಗಾಂವ್ ಮೇ ಬಚ್ಚೆ ತೋ ಬಹುತ್ ಹೇ, ಸಬ್ಕೋ ಲಿಖ್ತೆ ರಹತೆ ಹೇ. ಬಾಬಾ ಮೊದಲೆಲ್ಲ ಪತ್ರ ಬರಿತಾ ಇದ್ರು. ಎಷ್ಟೋ ಕಡೆ ಹಳ್ಳಿಯಲ್ಲಿ ಸಹ ಮಕ್ಕಳಿರ್ತಾರೆ. ಬಾಬಾ ಎಲ್ಲರಿಗೂ ಸಹ ರೆಸ್ಪಾಂಡ್ ಮಾಡ್ತಾ ಇದ್ರು. ತುಮ್ಹಾರಿ ರಿಪೋರ್ಟ್ ಆತಿ ಹೇ, ತುಮ್ ಗುಸ್ಸಾ ಕರ್ತೆ ಹೋ. ಬೇಹದ್ ಕಾ ಬಾಪ್ ಇಸ್ಕೋ ದೇಹ ಅಭಿಮಾನ್ ಕಹೆಂಗೆ. ಕೆಲವೊಮ್ಮೆ ಬಾಬನ ಬಳಿ ರಿಪೋರ್ಟ್ ಬರ್ತದೆ, ಇಂಥವ್ರು ಸಿಟ್ ಮಾಡಿದ್ದಾರೆ, ಕ್ರೋಧದಲ್ಲಿ ಬಂದಿದ್ದಾರೆ. ಅಷ್ಟೊತ್ತಿಗೆ ಬಾಬಾ ಹೇಳ್ತಾರೆ, ಇದಕ್ಕೆ ದೇಹ ಅಭಿಮಾನ ಅಂತ ಹೇಳಲಾಗ್ತದೆ. ಕ್ರೋಧ ಮಾಡೋದು ಸಹ ಒಂದು ದೇಹಾಭಿಮಾನ. ಬಾಪ್ ಸಬ್ಕೋ ಕಹತೆ ಹೇ ಬಚ್ಚೋ ದೇಹಿ ಅಭಿಮಾನಿ ಭವ. ಈಗ ಸಂಗಮಯುಗದಲ್ಲಿ ಬಾಬಾ ಎಂತ ಶ್ರೇಷ್ಠ ಆತ್ಮಿಕ ಶಿಕ್ಷಣ ಕೊಡ್ತಾ ಇದ್ದಾರೆ. ಮಕ್ಕಳೇ, ಈ ದೇಹ ಪ್ರವೃತ್ತಿ, ದೇಹ ಅಭಿಮಾನ ಬೇಡ. ನೀವೇನಾಗಬೇಕು? ಆತ್ಮಾಭಿಮಾನಿಗಳಾಗಿ. ಬಾಬಾ ವರದಾನ ಕೊಡ್ತಾರೆ, ದೇಹಿ ಅಭಿಮಾನಿ ಭವ. सब बच्चे नीचे ऊपर होते रहते हैं, इसमें भी माया जिसको समर्थ पहलवान देखती है उनसे ही लड़ाई करती है. ಮಾಯೆ ಬಹಳಷ್ಟು ಬಲಶಾಲಿ, ಬಹಳಷ್ಟು ಪೈಲ್ವಾನ್ರು ಬಡಕಲಿದ್ದಂತವ್ರ ಜೊತೆಗೆ ಯುದ್ಧ ಮಾಡಲ್ಲ. ಅವ್ರು ಯಾವಾಗ್ಲೂ ಸಹ ಹಿಡಿಯೋದು ಯಾರನ್ನ? ಪಹಲ್ವಾನ್ರನ್ನೇ ಹಿಡಿತದೆ. ಹಾಗೆಯೇ ಕೆಲವೊಮ್ಮೆ ಮಕ್ಕಳ ಅವಸ್ಥೆ ಏರುಪೇರಾಗ್ಬೋದು. ಅಷ್ಟೊತ್ತಿಗೆ ಮಾಯೆ ಯಾರು ಸಮರ್ಥ ಇದ್ದಾರೆ,
ಯಾರು ಪಹಲ್ವಾನ್ ಇದ್ದಾರೆ, ಶಕ್ತಿಶಾಲಿ ಆಗ್ತಾ ಇದ್ದಾರೆ, ಅಂತವರ ಜೊತೆಗೇನೆ ಯುದ್ಧ ಮಾಡ್ತದೆ ಮಾಯೆ. महावीर हनुमान के लिए दिखाए हैं कि उन्हों को भी हिलाने की कोशिश की. ಕೆಲವೊಂದು ಶಾಸ್ತ್ರಗಳಲ್ಲಿ ನಾವು ಕೇಳಿದೀವಲ್ಲ, ದೃಷ್ಟಾಂತಗಳು, ಕೆಲವು ವ್ಯಕ್ತಿತ್ವಗಳನ್ನ ತೋರಿಸಿದ್ದಾರೆ. ಮಹಾವೀರ ಅಥವಾ ಹನುಮಂತ ಎಷ್ಟು ಬಲಶಾಲಿ, ಆದ್ರೆ ಅಂತವರನ್ನು ಸಹ ಅಲುಗಾಡಿಸ್ತಾ ಇತ್ತು ಮಾಯೆ ಅಂತ ಕೆಲವೊಂದು ದೃಷ್ಟಾಂತ ಬರ್ತದೆ. ಅಲುಗಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಈ ಸಮಯ ಹಿ ಸಬ್ಕಿ ಪರೀಕ್ಷಾ ಲೇತಿ ಹೈ. ಇದೆಲ್ಲವೂ ಸಹ ಈ ಸಮಯದ ಮಾತಾಗಿದೆ. ಎಲ್ಲರಿಗೂ ಸಹ ಪರೀಕ್ಷೆ ಇದೆ. ಮಾಯೆ ಯಾರನ್ನೂ ಬಿಡೋದಿಲ್ಲ, ಬಹಳ ಪ್ರಬಲ ಇದೆ ಮಾಯೆ. ಮಾಯಸ್ಸೆ ಹಾರ್ ಜೀತ್ ಸಬ್ಕಿ ಹೊತ್ತಿರತ್ತೆ ಹೇ. ಕೆಲವೊಮ್ಮೆ ಸೋಲು, ಕೆಲವೊಮ್ಮೆ ಗೆಲುವು ಆಗ್ತಾ ಇರ್ತದೆ ಮಾಯೆ ಜೊತೆಗೆ. ಲಡಾಯಿ ಮೇ ಸ್ಮೃತಿ ವಿಸ್ಮೃತಿ ಸಬ್ ಹೋತಾ ಹೈ. ಯುದ್ಧದಲ್ಲಿ ಕೆಲವೊಮ್ಮೆ ಸ್ಮೃತಿ ವಿಸ್ಮೃತಿ ಆಗ್ತದೆ. ಜೋ ಜಿತ್ನಾ ಸ್ಮೃತಿ ಮೇ ರಹತೆ ಹೈ. ಇಲ್ಲಿ ಸ್ಮೃತಿ ವಿಸ್ಮೃತಿ ಅಂದ್ರೇನು? ಯಾವ ಸ್ಮೃತಿ, ಏನ್ ಸ್ಮೃತಿ ಮಾಡೋದು? जो जितना स्मृति में रहते हैं, निरंतर बाप को याद करने की कोशिश करते हैं, वह अच्छा पद पा सकते हैं. ಯಾರು ನಿರಂತರ ಯಾವ ಸ್ಮೃತಿ? ಒಬ್ಬ ತಂದೆಯ ನೆನಪು. ನಿರಂತರ ತಂದೆ ನೆನಪಿನಲ್ಲಿ ಇರುವಂತಹ ಪ್ರಯತ್ನ ಯಾರು ಮಾಡ್ತಾರೆ, ಆ ಸ್ಥಿತಿಯನ್ನ ಯಾರು ರೂಪಿಸಿಕೊಳ್ತಾರೆ, ಅವರು ಬಹಳ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತಾರೆ. ಬಾಪ್ ಆಯೇ ಹೇ ಬಚ್ಚೋಂ ಕೋ ಪಡಾನೆ, ಸೋತೋ ಪಡಾತೇ ರಹತೆ ಹೇ. ತಂದೆ ಬಂದಿರೋದೇ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸಲು. ಅಂದಮೇಲೆ ಬಾಬಾ ಶಿಕ್ಷಣ ಕೊಡ್ತಾನೆ ಇದ್ದಾರೆ. ಶ್ರೀಮತ್ ಪರ್ ಚಲ್ತೆ ರಹನಾ ಹೇ. ಬಾಬಾ ಶಿಕ್ಷಣ ಕೊಡ್ತಾನೆ ಇದ್ದಾರೆ. ಹಾಗಾದ್ರೆ ನಮ್ಮ ಕರ್ತವ್ಯ ಏನು? ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಹೇಳಿದಂತೆ ಶ್ರೀಮತದ ಪ್ರಕಾರ ನಡೆಯುತ್ತಾ ಇರಬೇಕು. ಶ್ರೀಮತ್ ಪರ್ ಚಲ್ನೆ ಸೆ ಹಿ. ಯಾರು ಶ್ರೀಮತ, ಶ್ರೇಷ್ಠ ಮತ, ಶುಭಾಬ ಕೊಡುವಂತಹ ಶ್ರೀಮತದಂತೆ ಯಾರು ನಡೀತಾ ಇರ್ತಾರೆ ಅವರೇ ಶ್ರೇಷ್ಠರಾಗ್ತಾರೆ. ಇಸ್ಮೆ ಕೊಯ್ಸೆ ಬಿಗಡ್ನೆ ಕಿ ಬಾತ್ ಹಿ ನಹಿ. ಇಲ್ಲಿ ಯಾರಿಂದಲೂ ಸಹ ಯಾರು ಮುನಿಸಿಕೊಳ್ಳುವಂತಹ ಮಾತಿಲ್ಲ. ಬಾಬಾ ಶ್ರೀಮತ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದರ ಪ್ರಕಾರ ನಾವು ನಡೀಬೇಕು. ಬಿಗಡ್ನ ಮಾನ ಕ್ರೋಧ ಕರ್ಣ. ಕೆಲವರು ಮುನಿಸಿಕೊಳ್ತಾರೆ, ಬೇಸರ ಮಾಡ್ಕೊಳ್ತಾರೆ, ಮೂಡ್ ಆಫ್ ಆಗ್ತಾರೆ. ಆ ರೀತಿಯಾಗಿ ಮನಸ್ಸಿನ ಸ್ಥಿತಿಯನ್ನ ಏರುಪೇರು ಮಾಡಿಕೊಳ್ಳುವುದಂದ್ರೆ ಅದು ಒಂದು ರೀತಿ ಕ್ರೋಧದ ಅಂಶ. ಭೂಲ್ ಆದಿ ಕರ್ತೆ ಹೇ ತೋ ಬಾಬಾ ಕೆ ಪಾಸ್ ರಿಪೋರ್ಟ್ ಕರ್ನಿ ಹೇ. ಒಂದ್ ವೇಳೆ ಏನಾದ್ರೂ ತಪ್ಪು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ, ಎಲ್ಲೋ ತಪ್ಪು ನಡೀತಾ ಇದೆ, ಅಷ್ಟೊತ್ತಿಗೆ ಬಾಬನಿಗೆ ಹೋಗಿ ಏನ್ ಮಾಡ್ಬೇಕು? ರಿಪೋರ್ಟ್ ಮಾಡ್ಬೇಕು. ಖುದ್ ಕಿಸ್ಕೋ ನಹಿ ಕಹನಾ ಚಾಹಿಯೆ ಫಿರ್ ಜೈಸೆ ಕಿ ಲಾ ಹಾತ್ ಮೇ ಲೇ ಲಿಯಾ. ತಾವು ಯಾರಿಗೂ ಸಹ ಏನು ಹೇಳುವಂಗಿಲ್ಲ. ಶಿಕ್ಷಣ ಕೊಡುವಂತ ಸ್ಥಾನದಲ್ಲಿದ್ರೆ ಹೇಳ್ಬೇಕು, ಆದ್ರೆ ನಮ್ಮ ಕೈಯಲ್ಲಿ ಕಾನೂನನ್ನ ತೆಗೆದುಕೊಳ್ಬಾರ್ದು. ಬಾಬನಿಗೆ ಒಪ್ಪಿಸಬೇಕು. ಗವರ್ಮೆಂಟ್ ಲಾ ಹಾತ್ ಮೇ ಉಟಾನೆ ನಹಿ ದೇತಿ ಹೇ. ಕೆಲವೊಂದು ಹೊರಗಿನ ಭೌತಿಕ ಜಗತ್ತಿನಲ್ಲಿ ನಿಯಮಗಳನ್ನ ಕೈಗೆ ತಗೊಳ್ಳುವಂತಹ ಅಧಿಕಾರ ಎಲ್ಲರಿಗೂ ಸಹ ಇರುವುದಿಲ್ಲ. ಕೊಯ್ನೆ ಗುಸಾ ಮಾರ ತೋ ಉನ್ಕೋ ಗುಸಾ ನಹಿ ಮಾರೆಂಗೆ. ಯಾಕಂದ್ರೆ ಕೆಲವೊಂದು ರೂಲ್ಸ್ ಇದೆ ಅಲ್ವಾ, ಯಾರೋ ಜೋರಾಗಿ ಹೊಡೆದ್ರು ಹಾಗಂತ ವಾಪಸ್ ಹೊಡೆಯೋದು ಅದು ನಿಯಮ ಇಲ್ಲ. ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ತಾರಲ್ವಾ ಗವರ್ಮೆಂಟ್ ರೂಲ್ಸ್ ಪ್ರಕಾರ. ರಿಪೋರ್ಟ್ ಕರೆಂಗೆ ಫಿರ್ ಉನ್ಕಾ ಕೇಸ್ ಹೋಗಾ. ಎಲ್ಲದಕ್ಕೂ ಸಹ ಒಂದು ಪದ್ಧತಿ ಇದೆ, ನಿಯಮ ಇದೆ. ರಿಪೋರ್ಟ್ ಮಾಡಬೇಕು, ಆವಾಗ ಅವ್ರ ಬಗ್ಗೆ ಕೇಸ್ ಆಗ್ತದೆ. ಯಾಕೆ ಈ ಉದಾಹರಣೆ ಕೊಟ್ರು ಬಾಬಾ? ಯಹಾ ಬಿ ಬಚ್ಚೋಂ ಕೋ ಕಭಿ ಸಾಮ್ನೆ ಕುಚ್ ನಹಿ ಕಹನಾ ಚಾಹಿಯೆ. ಬಾಬಾ ಕೋ ಬೋಲೋ. ಯಾವಾಗ್ಲೂ ಎದುರಿಗೆ ನೇರವಾಗಿ ನಾವು ಅಂದು ಬಿಡಬಾರ್ದು. ತಪ್ಪು ಕಾಣಿಸ್ತಾ ಇದನಾ, ಶಿಕ್ಷಣ ಕೊಡಿ, ಪ್ರಯತ್ನ ಮಾಡಿ. ಆದ್ರೆ ಬಾಬಾ ಹೇಳ್ತಾರೆ, ಕೈಗೆ ಕಾನೂನ ತೆಗೆದುಕೊಳ್ಳಬಾರದು. ಬಾಬನಿಗೆ ಒಪ್ಪಿಸಿ. ಸಬ್ಕೋ ಸಾವಧಾನಿ ದೇನೆ ವಾಲ ಏಕ್ ಬಾಬಾ ಹೇ. ಎಲ್ಲರಿಗೂ ಸಹ ಎಚ್ಚರಿಕೆಯನ್ನ, ಸಾವಧಾನಿಯನ್ನ ಕೊಡುವಂತವ್ರು ಶಿವಬಾಬಾ ಒಬ್ರು ಇದಾರಲ್ವಾ. ಬಾಬಾ ಯುಕ್ತಿ ಬಹುತ್ ಮೀಟಿ ಬತಾಯಂಗೆ. ನೀವು ಬಾಬನ ಮುರಳಿಯನ್ನ ಕೇಳ್ತಾ ಹೋಗಿ, ಬಾಬನಿಗೆ ಒಪ್ಪಿಸ್ಬೇಕು. ಬಾಬಾ ಹೀಗಾಯ್ತು ಅಂತ ಹೇಳಿ ಆಮೇಲೆ ಬಾಬಾ ಮುರಳಿಯ ಮೂಲಕ ಎಲ್ಲಾ ಯುಕ್ತಿಯನ್ನ ತಿಳಿಸ್ಕೊಡ್ತಾರೆ. ಬಾಬಾ ಕೊಡುವಂತಹ ಯುಕ್ತಿ, ಬಾಬಾ ಹೇಳುವಂತಹ ಯುಕ್ತಿಯೂ ಸಹ ಹೇಗಿದೆ? ಬಹುತ್ ಮೀಟಿ ಬತಾಯಂಗೆ. ಎಷ್ಟು ಮಧುರವಾದ ಯುಕ್ತಿಯನ್ನ ಬಾಬಾ ಹೇಳ್ತಾರೆ. ಎಷ್ಟು ಸೂಕ್ಷ್ಮ ರೂಪದಲ್ಲಿ ಬಾಬಾ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಮೀಟಿ ಪನ್ಸೆ ಶಿಕ್ಷಾ ದೇಂಗೆ. ಆ ಬಾಬಾ ಕೊಡುವಂತಹ ಶಿಕ್ಷಣದಲ್ಲಿಯೂ ಸಹ ಎಷ್ಟು ಮಧುರತೆ ಇದೆ. ಮಧುರತನದಿಂದ ಬಾಬಾ ಶಿಕ್ಷಣ ಕೊಡ್ತಾ ಇದ್ದಾರೆ. ದೇಹ ಅಭಿಮಾನಿ ಬನ್ನೆ ಸೆ ಅಪ್ನಾ ಹಿ ಪದ್ ಕಮ್ ಕರ್ ದೇತೆ ಹೇ. ಕೆಲವರು ದೇಹಾಭಿಮಾನದಲ್ಲಿ ಬಂದ್ಬಿಡ್ತಾರೆ. ದೇಹಾಭಿಮಾನಕ್ಕೆ ವಶ ಆಗಿಬಿಟ್ರೆ ತಮ್ಮ ಪದವಿಯನ್ನ ತಾವೇ ಕಡಿಮೆ ಮಾಡಿಕೊಳ್ತಾರೆ. ಬಾಬಾ ಹೇಳ್ತಾರೆ, ಕಾಟಾ ಕ್ಯೂ ಡಾಲ್ನಾ ಚಾಹಿಯೆ. ಇಷ್ಟು ಮಹತ್ವತೆ ಗೊತ್ತಿದ್ರೂ ಸಹ ಯಾಕೆ ತಮಗೆ ತಾವು ಹಾನಿ ಮಾಡ್ಕೊಳ್ಬೇಕು? ಜಿತ್ನಾ ಹೋ ಸಕೆ ಬಾಬಾ ಕೋ ಬಹುತ್ ಪ್ಯಾರ್ ಸೆ ಯಾದ್ ಕರ್ತೆ ರಹೋ.
ನೋಡಿ, ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯ ಆಗ್ತದಷ್ಟು ಬಹಳ ಪ್ರೀತಿಯಿಂದ ನೀವು ನನ್ನನ್ನ ನೆನಪು ಮಾಡ್ತಾ ಇರಿ. ಬೇಹದ್ ಕೆ ಬಾಪ್ ಕೋ ಬಹುತ್ ಪ್ಯಾರ್ ಸೆ ಯಾದ್ ಕರೋ. ಯಾರನ್ನು ನೆನಪು ಮಾಡೋದು? ಬೇಹದ್ದಿನ ತಂದೆ. ಆ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಆ ತಂದೆಯಿಂದಲೇ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗ್ತಾ ಇದೆ. ಈಗ ಇನ್ನೊಂದು ಮಾತು ಬಾಬಾ ಹೇಳ್ತಾರೆ, ಸಿರ್ಫ್ ದೈವಿ ಗುಣ ಧಾರಣ ಕರ್ನೆ ಹೇ. ಒಂದು ಬಹಳ ಪ್ರೀತಿಯಿಂದ ತಂದೆ ನೆನಪು ಮಾಡಬೇಕು, ಮತ್ತೊಂದು ದೈವಿ ಗುಣವನ್ನು ಧಾರಣೆ ಮಾಡಬೇಕು. ಬಾಬಾ ಇನ್ನೊಂದು ಶಿಕ್ಷಣ ಕೊಡ್ತಾರೆ. ಬಾಬಾ ಕೊಡುವಂತ ಶಿಕ್ಷಣದಲ್ಲಿ ಎಷ್ಟು ಮಧುರತನ ಇದೆ. ಕಿಸ್ಕಿ ಬಿ ನಿಂದ ನಹಿ ಕರ್ನಿ ಹೇ. ಬಾಬಾ ಹೇಳ್ತಾರೆ, ಯಾರ ನಿಂದೆ ಮಾಡಬೇಡಿ. ದೇವತೆಗಳು ಯಾರದಾದ್ರೂ ನಿಂದೆ ಮಾಡ್ತಾರ, ಬೈತಾರ? ಕರ್ತೆ ಹೇ ಕ್ಯಾ? ಕೈ ಬಚ್ಚೆ ತೋ ನಿಂದಾ ಕರ್ನೆ ಕಿ ಬಿಗರ್ ರಹತೆ ನಹಿ. ಕೆಲವು ಮಕ್ಕಳಿದ್ದಾರೆ, ಬಾಬಾ ಹೇಳ್ತಾರೆ, ಮತ್ತೊಬ್ಬರ ನಿಂದೆ ಮಾಡದೆ ಅವರಿಗೆ ಇರ್ಲಿಕ್ಕೆ ಆಗುದೇ ಇಲ್ಲ. ಒಂದಲ್ಲಾ ಒಂದು ರೂಪದಲ್ಲಿ ಒಬ್ಬರಲ್ಲಾ ಒಬ್ಬರ ನಿಂದೆ ಮಾಡ್ತಾನೇ ಇರ್ತಾರೆ. ತುಮ್ ಬಾಪ್ ಕೋ ಬೋಲೋ ತೋ ಬಾಪ್ ಬಹುತ್ ಪ್ಯಾರ್ ಸೆ ಸಮಜಾಯೆಂಗೆ. ನೀವು ರಿಪೋರ್ಟ್ ಕೊಡಬೇಕು, ಬಾಬನಿಗೆ ಒಪ್ಪಿಸಿ. ಬಹಳ ಪ್ರೀತಿಯಿಂದ ಬಾಬಾ ತಿಳಿಸ್ಕೊಡ್ತಾರೆ. ಅಥವಾ ಹೇಗಿರಬೇಕು, ಹೇಗೆ ಅದರ ಪರಿಹಾರ ಮಾಡಬೇಕನ್ನುವಂತ ಯುಕ್ತಿಯನ್ನ ಬಾಬಾ ಹೇಳ್ಕೊಡ್ತಾರೆ. ನಹೀತೋ ಟೈಮ್ ವೇಸ್ಟ್ ಹೋಗ್ತಾ ಹೇ. ಇಲ್ಲಾಂದ್ರೆ ಸುಮ್ಮನೆ ನಿಂದೆ ಮಾಡ್ತಾ ಕುತ್ಕೊಂಡ್ರೆ ಸಮಯ ಏನಾಯ್ತು? ಅದರಿಂದ ಯಾರ ಉದ್ಧಾರ ಅಂತೂ ಆಗೋದಿಲ್ಲ, ಯಾರ ಚೇಂಜ್ ಅಂತೂ ಆಗೋದಿಲ್ಲ. ಇನ್ನೂ ಬದಲಾಗಿ ಸಮಯ ವ್ಯರ್ಥ ಹೋಗ್ತದೆ. ನಿಂದಾ ಕರ್ನೆ ಸೆ ತೋ ಬಾಪ್ ಕೋ ಯಾದ್ ಕರೋ ತೋ ಬಹುತ್ ಬಹುತ್ ಫಾಯ್ದಾ ಹೋಗಾ. ಕುಂತು ಒಬ್ಬರ ಬಗ್ಗೆ ನಿಂದೆ ಮಾಡೋ ಬದಲಾಗಿ, ಬೈಕೊಳ್ಳೋ ಬದಲಾಗಿ, ಆಡಿಕೊಳ್ಳುವ ಬದಲಾಗಿ ನೀವು ನೆನಪು ಮಾಡಿ. ಅದರಲ್ಲಿ ಎಷ್ಟು ಪ್ರಾಪ್ತಿ ಇದೆ. ನಿಂದೆ ಮಾಡೋದ್ರಿಂದ ಟೈಮ್ ವೇಸ್ಟ್. ಅದರ ಬದಲಾಗಿ ಕುಂತು ತಂದೆನ ಪ್ರೀತಿಯಿಂದ ನೆನಪು ಮಾಡಿದ್ರೆ ಬಹಳ ಬಹಳ ಪ್ರಾಪ್ತಿ ಇದೆ, ಬಹಳಷ್ಟು ಲಾಭ ಇದೆ. कोई से भी वाद विवाद न करना बहुत अच्छा है. ಇನ್ನೊಂದು ಡೈರೆಕ್ಷನ್ ಕೊಡ್ತಾರೆ ಬಾಬಾ, ಯಾರೊಂದಿಗೂ ಸಹ ವಾದ ವಿವಾದ ಮಾಡಬಾರದು, ಅದು ಬಹಳ ಒಳ್ಳೇದು. ವಾದ ವಿವಾದ ಮಾಡದೇ ಇರುವಂತದ್ದು ಬಹಳ ಒಳ್ಳೆ ಗುಣ. तुम बच्चे दिल में समझते हो हम नई दुनिया की बादशाही ಸ್ಥಾಪನ್ कर रहे हैं. ಈ ರೀತಿ ನಮ್ಮ ನಡತೆ, ನಮ್ಮ ಸ್ಥಿತಿ ಇಟ್ಕೊಳ್ಬೇಕಾದ್ರೆ ಶ್ರೇಷ್ಠ ಸ್ಮೃತಿ ಇರಬೇಕು. ನಮ್ಮ ಆಂತರಿಕ ಮನಸ್ಸಿನಲ್ಲಿ ಈ ವಿಚಾರ ಗೊತ್ತಿದೆ, ನಾವೀಗ ಹೊಸ ಜಗತ್ತಿನ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ. ಅಂದರ್ ಮೇ ಭವಿಷ್ಯ ಸ್ವರ್ಗೀಯ ರಾಜ್ಯ, ಹೊಸ ಜಗತ್ತು, ಸ್ವರ್ಗದ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಅಂದಮೇಲೆ ಒಳಗಡೆ ಎಷ್ಟು ನಶೆ ಇರಬೇಕು ನಾವು ಮಕ್ಕಳಿಗೆ. ಇಲ್ಲಿ ಬಾಬಾ ಎರಡು ಮಾತನ್ನ ಹೇಳ್ತಾರೆ ಇವತ್ತು. ಮುಖ್ಯ ಹೈ ಹಿ ಯಾದ್. ಒಂದನೇದು ನೆನಪು, ಎರಡನೇದು ದೈವಿ ಗುಣ. ಬಚ್ಚೆ ಚಕ್ರ ಕೋ ಯಾದ್ ಕರ್ತೆ ಹಿ ಹೈ, ವೋ ಸಹಜ ಯಾದ್ ಪಡೇಗಿ. ಇನ್ನು ಸೃಷ್ಟಿ ಚಕ್ರ ಜ್ಞಾನ ಬಹಳ ವಿಸ್ತಾರ ಇದೆ, ಬಹಳ ಡಿಟೇಲ್ ಇದೆ. ಅಷ್ಟಂತೂ ನೆನಪಿರ್ತದೆ, ನೆನಪಿಟ್ಕೊಳ್ಳೋದು ಬಹಳ ಸಹಜ. ಆದ್ರೆ ಪ್ರಾಕ್ಟಿಕಲ್ ಯಾವುದು? ಥಿಯರಿ ಅಂತೂ ಈಸಿ, ನೆನಪಿಟ್ಕೊಳ್ತೇವೆ. ಸೃಷ್ಟಿ ಚಕ್ರ, ಎಷ್ಟು ವರ್ಷ, ಎಷ್ಟು ಜನ್ಮ, ಎಷ್ಟು ಯುಗದ ಆಯುಷ್ಯ ಆಯ್ತು. ಆದ್ರೆ ಮುಖ್ಯ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಯಾವುದು? ಒಂದು ನೆನಪು, ಇನ್ನೊಂದು ದೈವಿ ಗುಣ ಧಾರಣೆ. ಈಗ ಬಾಬಾ 84 ಜನ್ಮದ ಚಕ್ರದ ರಹಸ್ಯವನ್ನಂತೂ ಹೇಳಿದರೆ, ತುಮಕೋ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ಯ ಕಾ ಡ್ಯೂರೇಷನ್ ಕಾ ಪತಾ ಹೈ. ಸೃಷ್ಟಿ ನಾಟಕ ಚಕ್ರದಲ್ಲಿ, ಈ ಸೃಷ್ಟಿ ನಾಟಕದ ಸ್ಟೇಜಿನ ಮೇಲೆ ನಾವು ಪಾತ್ರಧಾರಿಗಳು. ಅಂದಮೇಲೆ ಪಾತ್ರಧಾರಿಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ, ಈ ನಾಟಕದ ಕಥೆ ಏನು, ಯಾವಾಗ ಶುರುವಾಯಿತು, ಎಷ್ಟು ಸಮಯದ ಅವಧಿ, ಇದೆಲ್ಲವೂ ಸಹ ಗೊತ್ತಾಗ್ತದೆ. ಫಿರ್ ಔರೋಂ ಕೋ ಬಿ ಬಹುತ್ ಪ್ಯಾರ್ ಸೆ ಪರಿಚಯ ದಿನಾ ಹೈ. ನಾವು ಏನನ್ನ ತಿಳಿದುಕೊಂಡಿದ್ದೇವೆ ಅದನ್ನ ಬಹಳ ಪ್ರೀತಿಯಿಂದ ಬೇರೆಯವರಿಗೆ ಪರಿಚಯವನ್ನ ಕೊಡಬೇಕು. ಬೇಹದ್ದಿನ ತಂದೆ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ, ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ವಿನಾಶ ಅಂತೂ ಸಮ್ಮುಖದಲ್ಲಿ ನಿಂತಿದೆ. ಈಗ ನಾವಿರೋದು ಸಂಗಮ ಯುಗ ಹೌದು, ಆದ್ರೆ ಈಗ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ. ಅಂದಮೇಲೆ ಹಳೆ ಜಗತ್ತು ವಿನಾಶ ಆಗಲೇಬೇಕು. ಬಾಬಾ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾರೆ. ಎಷ್ಟು ಸ್ಮೃತಿ ಮಾಡಿಸ್ತಾರೆ ಬಾಬಾ. ಸಿಮರ್ ಸಿಮರ್ ಸುಖ ಪಾವೋ. ಎಷ್ಟು ನೆನಪು ಮಾಡ್ತಿರೋ, ಎಷ್ಟು ಸ್ಮರಣೆ ಮಾಡಿ ಮಾಡಿ ಸುಖವನ್ನ ಪಡೆಯಿರಿ. ನೆನಪಿನಲ್ಲಿ ಇದ್ದಂತಹ ಸುಖ ಬೇರೆ ಎಲ್ಲಿಯೂ ಇಲ್ಲ. ಕಲಹ ಕ್ಲೇಶ ಮಿಟೆ ಸಬ್ ತನಕೆ. ತನುವಿನ ಸರ್ವ ಸಮಸ್ಯೆಗಳ ಎಲ್ಲ ಕಲಹ ಕ್ಲೇಶ ಎಲ್ಲವೂ ಸಹ ಅಳಿಸಿ ಹೋಗ್ತದೆ. ಅಷ್ಟು ಸುಖ ಇದೆ ನೆನಪಿನ ಬಲದಲ್ಲಿ. ಆದ ಕಲ್ಪಕ್ಕೆ ಮಿಟ್ ಜಾಯಂಗೆ. ಎಷ್ಟು ಸಮಯಕ್ಕಾಗಿ ಅಳಿಸಿ ಹೋಗ್ತದೆ? ಅರ್ಧ ಕಲ್ಪಕ್ಕಾಗಿ ಎಲ್ಲಾ ಕಲಹ ಕ್ಲೇಶ, ತನುವಿನ ಕಾಯಿಲೆ, ಮನಸ್ಸಿನ ಕಾಯಿಲೆ ಎಲ್ಲವೂ ಸಹ ಈ ನೆನಪಿನ ಸುಖದಲ್ಲಿ ಅರ್ಧ ಕಲ್ಪಕ್ಕಾಗಿ ಮುಂದೆ ಭವಿಷ್ಯ ಎಲ್ಲವೂ ಅಳಿಸಿ ಹೋಗ್ತದೆ. ಬಾಪ ಸುಖದಾಮ್ ಸ್ಥಾಪನ್ ಕರ್ತೆ ಹೇ. ಹಾಗಾದ್ರೆ ಅರ್ಧ ಕಲ್ಪ
ಯಾವ ಧಾಮ? ಸುಖಧಾಮ. ಈಗ ಬಾಬಾ ಹೇಳ್ತಾರೆ ಸುಖಧಾಮ ಸ್ಥಾಪನೆ ಆಗ್ತಾ ಇದೆ. ಎಷ್ಟು ಸಮಯ ಇರ್ತದೆ? ಅರ್ಧ ಕಲ್ಪ. ಮತ್ತೆ ನಂತರ ಮಾಯ ರಾವಣ ಬಂದ ತಕ್ಷಣ ಅಂದ್ರೆ ಪಂಚವಿಕಾರಗಳ ಪ್ರವೇಶತೆ ಆಯ್ತು. ಅಲ್ಲಿಂದ ರಾವಣ ರಾಜ್ಯ ದುಃಖಧಾಮ ಸ್ಥಾಪನೆ ಆಗ್ತದೆ. ಎಬಿ ತುಮ್ ಬಚ್ಚೆ ಜಾನ್ತೆ ಹೋ ನಂಬರ್ವಾರ್ ಪುರುಷಾರ್ಥಾನುಸಾರ್. ಇದೆಲ್ಲಾ ಮಾತುಗಳ ಅರ್ಥವನ್ನ ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಾಪ್ ಕಾ ಬಚ್ಚೋ ಮೇ ಕಿತ್ನಾ ಲವ್ ಹೋತಾ ಹೈ. ಮಕ್ಕಳ ಬಗ್ಗೆ ತಂದೆಗೆ ಎಷ್ಟು ಪ್ರೀತಿ ಇರ್ತದೆ. ಶುರು ಸೆ ಬಾಪ್ ಕಾ ಲವ್ ಹೈ. ಮಕ್ಕಳ ಮೇಲೆ ಬಾಬನಿಗೆ ಪ್ರಾರಂಭದಿಂದಲೂ ಸಹ ಎಷ್ಟು ಪ್ರೀತಿ ಇದೆ. ಬಾಪ್ ಕೋ ಮಾಲೂಮ್ ಹೈ, ಮೈ ಜಾನ್ತಾ ಹೂಂ ಬಚ್ಚೆ ಜೋ ಕಾಮ್ ಚಿತಾ ಪರ್ ಕಾಲೆ ಹೋ ಗಯೆ ಹೈ ಉನ್ಹೋಂ ಕೋ ಗೋರಾ ಬನಾನೆ ಚಾಹತಾ ಹೂಂ. ಈಗ ಶುಭಾಬ್ ಬರುವುದು ಯಾಕೆ? ಮಕ್ಕಳನ್ನ ಎಷ್ಟು ಸುಂದರ ಮಾಡ್ತಾರೆ, ಆತ್ಮನನ್ನ ಪವಿತ್ರ ಮಾಡ್ತಾರೆ. ಇಲ್ಲಾಂದ್ರೆ ವಿಕಾರಗಳಿಂದ ಆತ್ಮ ಏನಾಗ್ಬಿಟ್ಟಿತ್ತು? ಕಪ್ಪಾಗ್ಬಿಟ್ಟಿತ್ತು. ಬಾಬನಿಗೆ ಗೊತ್ತಿದೆ. ಬಾಪ್ ತೋ ನಾಲೆಜ್ಫುಲ್ ಹೈ, ಬಚ್ಚೆ ಧೀರೆ ಧೀರೆ ನಾಲೆಜ್ ಲೇತೆ ಹೈ. ಶುಭಾಬ ಎಷ್ಟು ನಾಲೆಜ್ಫುಲ್ ಇದ್ದಾರೆ, ಎಷ್ಟು ಜ್ಞಾನ ಪೂರ್ಣ ಇದ್ದಾರೆ. ಈಗ ಮಕ್ಕಳಿಗೂ ಸಹ ನಿಧಾನವಾಗಿ ಪ್ರತಿಯೊಂದು ಜ್ಞಾನದ ಅರ್ಥ ಈಗ ಗೊತ್ತಾಗ್ತಾ ಇದೆ. ಆದ್ರೂ ಸಹ ಮಾಯೆ ಕಡಿಮೆ ಇಲ್ಲ. ಭುಲಾ ದೇತಿ ಹೈ. ಎಷ್ಟು ಸಹಜ ಜ್ಞಾನ ಸರಳ ರೀತಿಯಿಂದ ಬಾಬಾ ಹೇಳಿದ್ರೂ ಸಹ ಕೆಲವೊಮ್ಮೆ ಮಾಯೆ ಮರೆಸಿ ಬಿಡುತ್ತದೆ. ಖುಷಿ ಆನೆ ನಹಿ ದೇತಿ ಹೈ. ಇಷ್ಟೆಲ್ಲಾ ಜ್ಞಾನ ಕೇಳ್ತೀವಿ, ಯೋಗ ಮಾಡ್ತೀವಿ, ಧಾರಣೆ ಮಾಡ್ತಾ ಇದೀವಿ, ಆದ್ರೂ ಸಹ ಖುಷಿ ಇರುವುದಿಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ಮಾಯೆ ಮರೆಸಿ ಬಿಡುತ್ತದೆ. ಬಚ್ಚೋಂ ಕೋ ತೋ ದಿನ್ ಪ್ರತಿದಿನ್ ಖುಷಿ ಕಾ ಪಾರ ಚಢಾ ರಹನಾ ಚಾಹಿಯೆ. ಇಷ್ಟು ಜ್ಞಾನದ ಅಪಾರ ಸಂಪತ್ತು ನಮಗೆ ಸಿಗ್ತಾ ಇದೆ. ದಿನೇ ದಿನೇ ಖುಷಿ ಕಡಿಮೆ ಆಗಬಾರದು ವಿನಃ ಹೆಚ್ಚಾಗ್ತಾ ಇರಬೇಕು. ಸತ್ಯುಗಮೇ ಪಾರ ಚಢಾ ಹುವಾತ. ಸತ್ಯದಲ್ಲಿ ಖುಷಿಯ ನಶೆ ಏರಿರ್ತದೆ. ಬಹಳಷ್ಟು ಅಪಾರವಾದಂತಹ ಖುಷಿ ಇರ್ತದೆ. ಈಗ ಬಾಬಾ ಹೇಳ್ತಾರೆ ಮತ್ತೆ ನಮ್ಮ ಏರುವ ಕಲೆ. ಈಗ ನಾವು ನೆನಪಿನ ಯಾತ್ರೆಯಲ್ಲಿದ್ದೇವೆ. ವಹ ಧೀರೆ ಧೀರೆ ಚढ़ेगा. हार जीत होते होते फिर नंबरवार पुरुषार्थ अनुसार कल पहले मिसल अपना पद पालेंगे. ಈಗಿನ್ನೋ ಸೋಲು ಗೆಲುವು, ಮಾಯೆಗೆ ವಶ ಆಗುವುದು, ಮತ್ತೆ ಗೆಲ್ಲುವುದು, ಇದು ನಂಬರ್ವಾರ್ ಪುರುಷಾರ್ಥಾನುಸಾರ ನಡೀತಾ ಇದೆ. ಆ ಪುರುಷಾರ್ಥಕ್ಕೆ ತಕ್ಕಂತೆ ಅವರೆಲ್ಲ ಅಥವಾ ಪ್ರತಿಯೊಬ್ಬರು ತಮ್ಮ ತಮ್ಮ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ತಾರೆ. ಬಾಕಿ ಟೈಮ್ ತೋ ವಹಿ ಲಗ್ತಾ ಹೈ ಜೋ ಕಲ್ಪ ಲಗ್ತಾ ಹೈ. ಪಾಸ್ ಬಿ ವಹಿ ಹೋಂಗೆ. ಪಾಸ್ ಆಗುವಂತವ್ರು ಯಾರು? ಸಮಯ ಫಿಕ್ಸ್. ಯಾರು ಎಷ್ಟು ಯಾವ ಸಮಯದಲ್ಲಿ ಎಷ್ಟು ಪುರುಷಾರ್ಥ ಮಾಡಿದಾರೋ ಕಲ್ಪದ ಹಿಂದೆ ಅವರವರ ಪದವಿಯನ್ನ ಪಡಿತಾರೆ. ಪಾಸ್ ಆಗುವಂತವ್ರು ಯಾರು? ಕಲ್ಪ ಹೋತಿರ ಹೆಂಗೆ. ಯಾರು ಕಲ್ಪದ ಹಿಂದೆ ಪ್ರತಿ ಕಲ್ಪ ಪಾಸ್ ಆಗಿದ್ರೋ ಅವ್ರು ಖಂಡಿತವಾಗಿ ಮತ್ತೆ ಪುನಃ ಪಾಸ್ ಆಗಿಯೇ ಆಗ್ತಾರೆ. ಆದ್ರೆ ಬಾಪ್ ದಾದಾ ಸಾಕ್ಷಿ ಹೋ ಬಚ್ಚೋಂ ಕಿ ಅವಸ್ಥಾ ಕೋ ದೇಖ್ತೆ ಹೈ. ಏರುಪೇರಿರ್ಬೋದು, ಸೋಲು ಗೆಲುವಿರ್ಬೋದು, ಮಾಯೆಗೆ ಸೋಲುವುದು ಮತ್ತೆ ವಿಜಯಿಗಳಾಗುವುದು. ಕಲ್ಪಕ್ಕೂ ಬಾಬಾ ಹೇಳ್ತಾರೆ ಏನ್ ರಿಪಿಟೇಷನ್ ಆಗ್ತಾ ಇದೆ, ಇದನ್ನ ಸಾಕ್ಷಿಯಾಗಿ ಮಕ್ಕಳ ಅವಸ್ಥೆಯನ್ನ ಬಾಪ್ ದಾದಾ ನೋಡ್ತಾ ಇರ್ತಾರೆ. ಅವ್ರು ಸಮಜಾನಿ ದೇತೆ ಇರತ್ತೆ ಹೇ. ನೋಡಿ ಸುಮ್ನೆ ಇರುವುದಿಲ್ಲ. ಬಾಪ್ ದಾದಾ ಮಕ್ಕಳಿಗೆ ತಿಳುವಳಿಕೆಯನ್ನ ಕೊಡ್ತಾನೆ ಇರ್ತಾರೆ. बाहर सेंटर्स आदि पर रहते हैं तो इतना रिफ्रेश नहीं रहते हैं. सेंटर्स से होकर फिर बाहर के वायुमंडल में चले जाते हैं. इसलिए यहाँ बच्चे आते ही रिफ्रेश होने के लिए. ಸೇವಾ ಕೇಂದ್ರ ಅಥವಾ ಮುರಳಿಯನ್ನ ಕೇಳುವಾಗ ಎಷ್ಟು ರಿಫ್ರೆಶ್ಮೆಂಟ್ ಇರ್ತದೆ. ಕೆಲವೊಮ್ಮೆ ಹೊರಗಿನ ವಾತಾವರಣ ವಾಯುಮಂಡಲದಲ್ಲಿ ಹೋದ ತಕ್ಷಣ ಆ ರಿಫ್ರೆಶ್ಮೆಂಟ್ ಇರುವುದಿಲ್ಲ. ಬಾಪ್ ಲಿಖತೆ ಬಿ ಹೈ ಪರಿವಾರ ಸಹಿತ ಸಬ್ಕೋ ಯಾದ್ ಪ್ಯಾರ್ ದೇನಾ. ಬಾಬಾ ಕೆಲವೊಮ್ಮೆ ಬರೀತಾರೆ, ಪತ್ರ ಬರೀತಾರೆ, ತಮ್ಮ ಪರಿವಾರ ಸಹಿತ ಎಲ್ಲರಿಗೂ ಸಹ ನೆನಪು ಪ್ರೀತಿಯನ್ನ ಕೊಡಿ. ಲೌಕಿಕದಲ್ಲಿ ಹದ್ದಿನ ತಂದೆ, ದೇಹಕ್ಕೆ ಜನ್ಮ ಕೊಟ್ಟಂತಹ ತಂದೆ. ಇಲ್ಲಿ ಶುಭಾಬ ಏನಾಗಿದ್ದಾರೆ? ಬೇಹದ್ದಿನ ತಂದೆ. बाप और दादा दोनों का महत्व लव है, क्योंकि कल्प लवली सर्विस करते हैं और बहुत प्यार से करते हैं. ಇಬ್ಬರು ಸಹ ಬಹಳ ಪ್ರಿಯ, ಬಾಪ್ ಮತ್ತು ದಾದಾ, ತಂದೆ ಮತ್ತು ದಾದಾ. ಯಾಕೆಂದ್ರೆ ಪ್ರತಿ ಕಲ್ಪನೂ ಸಹ ಎಷ್ಟು ಪ್ರೀತಿಯಿಂದ ಮಕ್ಕಳ ಸೇವೆಯನ್ನ ಮಾಡ್ತಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಬಹುತ್ ಪ್ಯಾರ್ ಸೆ ಕರ್ತೆ ಹೇ, ಅಂದರ್ तरस पड़ता है, नहीं पड़ते हैं या चलन अच्छी नहीं चलते हैं, श्रीमत पर नहीं चलते हैं तो तरस पड़ता है, ये कम पद पाएंगे. ನೋಡಿ, ತಂದೆ ಬಾಪ್ ಮತ್ತು ದಾದಾ ಅವರಿಗೆ ಎಷ್ಟು ಮಕ್ಕಳ ಬಗ್ಗೆ ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ, ಎಷ್ಟು ದಯೆ ಇದೆ. ಒಂದು ವೇಳೆ ಮಕ್ಕಳು ಸರಿಯಾಗಿ ಓದುವುದಿಲ್ಲ, ಚಲನೆ ಸರಿಯಾಗಿ ನಡೀತಾ ಇಲ್ಲ, ಶ್ರೀಮತದಂತೆ ನಡೀತಾ ಇಲ್ಲ ಅಂದ್ರೆ ಬಾಬನಿಗೆ ದಯೆ ಬರ್ತದೆ. ಇವರು ಕಡಿಮೆ ಪದವಿಯನ್ನ ಪಡಿತಾರೇನೋ ಅಂತ ದಯೆ ಬಂದ್ಬಿಡ್ತದೆ. ಅವರು ಬಾಬಾ ಕ್ಯಾ ಕರ್ ಸಕ್ತೆ ಹೇ, ಹೇಳುವುದಂತೂ ಬಾಬಾ ಹೇಳ್ತಾರೆ. ಇನ್ನು ನಡೆದಿಲ್ಲ ಅಂತಂದ್ರೆ ಬಾಬಾನಾದ್ರೂ ಏನ್ ಮಾಡ್ಲಿಕ್ಕೆ ಸಾಧ್ಯ? ಸಾಕ್ಷಿಯಾಗಿ ಬಾಬಾ ಪ್ರತಿಯೊಬ್ಬರ ಅವಸ್ಥೆಯನ್ನ
ನೋಡ್ತಾನೆ ಇರ್ತಾರೆ. वहां और यहाँ रहने में बहुत फर्क है, परंतु सब तो यहाँ नहीं रह सकते हैं. ಹೊರಗಿನ ಜಗತ್ತಿನ ವಾಯುಮಂಡಲದಲ್ಲಿ ಇರುವುದು ಅಥವಾ ಬಾಬನ ಸೇವಾ ಕೇಂದ್ರ ಇರಬಹುದು ಅಥವಾ ನಮ್ಮ ಮನಸ್ಸಿನ ಪುರುಷಾರ್ಥ ಮಾಡುವಾಗಿರುವಂತಹ ಸ್ಥಿತಿ ಎಷ್ಟು ವ್ಯತ್ಯಾಸ ಇರ್ತದೆ. ಬಚ್ಚಿ ವೃದ್ಧಿ ಕೋ ಪಾತೆ रहते हैं. ಮುಂದೆ ಮುಂದೆ ಈ ಅಲೌಕಿಕ ಬ್ರಾಹ್ಮಣ ಸಂಘಟನೆ ವೃದ್ಧಿ ಆಗ್ತಾ ಹೋಗ್ತದೆ, ವ್ಯವಸ್ಥೆಗಳು ಸಹ ಆಗ್ತದೆ. ಯಬಿ ಬಾಬನೆ ಸಮझाए हैं. ये आबू सबसे भारी तीर्थ है. आबू पर्वತ ಪರಮಾತ್ಮನ ಅವತರಣೆಯ ಭೂಮಿ, ಅದು ಅತ್ಯಂತ ಶ್ರೇಷ್ಠ ತೀರ್ಥ ಸ್ಥಾನ. ತಂದೆ ಈ ಸ್ಥಾನದಲ್ಲಿ ಬಂದು ಇಡೀ ಸೃಷ್ಟಿಯ ಪಂಚತತ್ವ ಸಹಿತವಾಗಿ ಎಲ್ಲವನ್ನೂ ಸಹ ಪವಿತ್ರ ಮಾಡ್ತಾ ಇದ್ದಾರೆ. ಎಷ್ಟು ಸೇವೆ ಇದೆ ತಂದೆಯ ಸೇವೆ. ಏಕಿ ಬಾಪ್ ಹೇ ಜೋ ಆಕರ್ ಸರ್ವ ಕಿ ಸದ್ಗತಿ ಕರ್ತೆ ಹೇ. ಒಬ್ಬರೇ ತಂದೆ ಬಂದು ಸರ್ವರ ಸದ್ಗತಿಯನ್ನ ಮಾಡ್ತಾ ಇದ್ದಾರೆ. ಸೋ ಬಿ ಅನೇಕ ಬಾರ್ ಕಿಯಾ ಹೇ. ಈ ರೀತಿ ಸರ್ವರ ಸದ್ಗತಿ ಅನೇಕ ಬಾರಿ ಬಾಬಾ ಬಂದು ಮಾಡಿದ್ದಾರೆ. ಇದು ಮಕ್ಕಳಿಗೂ ಸಹ ಗೊತ್ತಿದೆ. ಫಿರ್ ಬಿ ಭೂಲ್ ಜಾತೆ ಹೇ. ಗೊತ್ತಿದ್ರೂ ಸಹ ಮಕ್ಕಳು ಮರೆತು ಬಿಡುತ್ತಾರೆ. ಮಹತ್ವತೆ ಗೊತ್ತು, ಆದ್ರೆ ಮರಿಲಿಕ್ಕೆ ಕಾರಣ ಏನು? ಬಾಪ್ ಕೇತೆ ಹೇ ಮಾಯಾ ಬಡಿ ಜಬರ್ದಸ್ತ್ ಹೇ. ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ನಮ್ಮ ಹಳೆ ಸಂಸ್ಕಾರ, ಹಳೆ ಸ್ವಭಾವ, ಹಳೆಯ ಕರ್ಮ ಬಂಧನ ಇದೇ ಮಾಯೆ. ಮಾಯೆ ಬಹಳ ಜಬರ್ದಸ್ತ್ ಇದೆ. ಆಧಾ ಕಲ್ಪ ಇನ್ಕ ರಾಜ್ಯ ಚಲ್ತಾ ಹೇ. ಯಾಕೆ ಮಾಯೆ ಜಬರ್ದಸ್ತ್? ಅರ್ಧ ಕಲ್ಪ ಆ ರಾಜ್ಯ ನಡೆದಿದೆ ಅಲ್ವಾ. ಮಾಯಾ ಹರಾತಿ ಹೇ ಫಿರ್ ಬಾಪ್ ಖಡಾ ಕರ್ತೆ ಹೇ. ಇದು ಏರುಪೇರುಗಳು ನಡೀತಾನೆ ಇರ್ತದೆ. ಮಾಯೆ ಬೀಳಿಸ್ತದೆ, ಸೋಲಿಸ್ತದೆ, ಮತ್ತೆ ಬಾಬಾ ಎಷ್ಟು ಪ್ರೀತಿಯಿಂದ ನಮ್ಮನ್ನ ಎಬ್ಬಿಸಿ ನಿಲ್ಲಿಸ್ತಾರೆ. ಬಹುತ್ ಲಿಖ್ತೆ ಹೇ ಬಾಬಾ ಹಮ್ ಗಿರ್ ಗಯಾ. ಕೆಲವು ಮಕ್ಕಳೆಲ್ಲ ಅವಾಗ ಪತ್ರ ಬರಿತಾ ಇದ್ರು. ಈಗಲೂ ಸಹ ಕೆಲವರು ಬಾಬನಿಗೆ ಪತ್ರ ಬರೀತಾರೆ, ಒಪ್ಪಿಸ್ತಾರೆ. ಬಾಬಾ ಹೀಗಾಯ್ತು, ಈ ರೀತಿ ಆಯ್ತು. ಬಾಬನಿಗೆ ಕೆಲವು ಮಕ್ಕಳು ಈ ರೀತಿ ಬರೀತಾರಂತೆ, ಬಾಬಾ ಹಮ್ ಗಿರ್ ಗಯೆ. ಬಾಬಾ ನಾವು ಮಾಯೆಗೆ ವಶ ಆದೆವು, ನಾವು ಬಿದ್ದು ಬಿಟ್ಟೆವು. ಅಚ್ಚಾ ಫಿರ್ ನಹಿ ಗಿರ್ನಾ. ಬಿದ್ರಾ ಅಂತ ಬಾಬಾ ತಿರಸ್ಕಾರ ಮಾಡೋದಿಲ್ಲ. ಎಷ್ಟು ದಯಾ ಹೃದಯ ತಂದೆ ಅಂದ್ರೆ, ಆಯ್ತು ಇನ್ನೊಮ್ಮೆ ಬೀಳಬಾರ್ದು, ಇನ್ನೊಮ್ಮೆ ಮಾಯೆಗೆ ವಶ ಆಗ್ಬಾರ್ದು ಅಂತ ಬಾಬಾ ಎಚ್ಚರಿಕೆಯನ್ನ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ಫಿರ್ ಬಿ ಗಿರ್ ಪಡ್ತೆ ಹೇ. ಇಷ್ಟು ಎಚ್ಚರಿಕೆಯನ್ನ ಕೊಟ್ಟು ಮತ್ತೆ ಎಬ್ಬಿಸಿ ನಿಲ್ಲಿಸಿದ್ರು ಮತ್ತೆ ಮತ್ತೆ ಬೀಳ್ತಾರೆ ಕೆಲವು ಮಕ್ಕಳು. ಗಿರ್ತೆ ಹೇ ತೋ ಫಿರ್ ಚಡ್ನಾ ಹಿ ಚೋಡ್ ದೇತೆ ಹೇ. ಬಾರಿ ಬಾರಿ ಬಿದ್ರೆ ಆಮೇಲೆ ಎದ್ದು ನಿಲ್ಲಿಕ್ಕೂ ಆಗೋದಿಲ್ಲ. ಕಿತ್ನಿ ಚೋಟ್ ಲಗ್ ಜಾತಿ ಹೇ. ಪೆಟ್ಟು ಜಾಸ್ತಿ ಬಿತ್ತು ಅಂದ್ರೆ ಎದ್ದು ನಿಲ್ಲಿಕ್ಕೂ ತಾಕತ್ತಿರೋದಿಲ್ಲ, ಏಳುವಂತ ಪ್ರಯತ್ನವೇ ಮಾಡೋದಿಲ್ಲ. ಸಬ್ಕೋ ಲಗ್ತಿ ಹೇ ಸಾರಾ ಮದಾರ್ ಹೇ. ಹಾಗಾದ್ರೆ ಎಲ್ಲವೂ ಸಹ ಯಾವುದ್ರ ಮೇಲೆ ಆಧಾರಿತ? ನಮ್ಮ ಪುರುಷಾರ್ಥ, ನಮ್ಮ ಸ್ಥಿತಿ, ನಮ್ಮ ಅವಸ್ಥೆ. ಪಡಾಯಿ ಪರ್ ಶಿಕ್ಷಣ. ಬಾಬಾ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಹ ಶಿಕ್ಷಣ ಕೊಡ್ತಾ ಇದ್ದಾರೆ. ಸಲಹೆ, ಸೂಚನೆ, ಡೈರೆಕ್ಷನ್ ಕೊಡ್ತಾರೆ, ಶ್ರೀಮತವನ್ನ ಕೊಡ್ತಾರೆ. ಪಡಾಯಿ ಮೇ ಯೋಗ ಹೈ ಹಿ. ಶಿಕ್ಷಣದಲ್ಲಿಯೇ ಯೋಗ ಇದೆ. ಫಲಾನಾ ಮುझे यह पढ़ा रहे हैं, अब तुम समझते हो बाप हमको पढ़ा रहे हैं. ಈಗ ಲೌಕಿಕದಲ್ಲಿ ವ್ಯಕ್ತಿಗಳೊಂದಿಗೆ ಯೋಗ ಇರ್ತದೆ. ಇಂಥವ್ರು ಕಲಿಸ್ತಾ ಇದ್ದಾರೆ, ಇಂಥವ್ರು ಶಿಕ್ಷಣ ಕೊಡ್ತಾ ಇದ್ದಾರೆ. ಆವಾಗ ಮನುಷ್ಯರೊಂದಿಗೆ ಯೋಗ. ಇಲ್ಲಿ ಶಿಕ್ಷಣದಲ್ಲಿ ಯೋಗ ಅಂದ್ರೆ ನಮ್ಮ ಬುದ್ಧಿಯೋಗ ಯಾರ ಕಡೆ ಹೋಗ್ತಾ ಇದೆ? ಹಮ್ಕೋ ಬಾಪ್ ಪಡಾ ರಹೇ ಹೇ. ನಮಗೆ ಓದಿಸುವಂತವ್ರು ಯಾರು? ಸ್ವಯಂ ತಂದೆ ಅನ್ನುವಾಗ ನಮ್ಮ ಬುದ್ಧಿಯೋಗ ಯಾರ ಕಡೆ ಹೋಯ್ತು? ತಂದೆ ಕಡೆ. ಶಿಕ್ಷಣದಲ್ಲಿಯೇ ಯೋಗ ಇದೆ. ಯಹಾ ತುಮ್ ಬಹುತ್ ರಿಫ್ರೆಶ್ ಹೋತೆ ಹೋ. ನೋಡಿ, ಬಾಬಾ ಕೊಡುವಂತಹ ಹೊಸ ಹೊಸ ಏನು ವಿಧಿ ಇದೆ, ಶಿಕ್ಷಣದ ವಿಧಿಗಳನ್ನ ಬಾಬಾ ತಿಳಿಸ್ಕೊಡ್ತಾರೆ. ಇಲ್ಲಿ ನಾವೆಷ್ಟು ರಿಫ್ರೆಶ್ ಆಗ್ಬಿಡ್ತೇವೆ. ಗಾಯನ್ ಬಿ ಹೇ ನಿಂದಾ ಹಮಾರೆ ಜೋ ಕರೆ ಮಿತ್ರ ಹಮಾರೆ ಸೋ. ಯಾರೇ ನಮಗೆ ನಿಂದೆ ಮಾಡಬಹುದು, ಎಲ್ಲರೂ ಸಹ ನಮಗೆ ಮಿತ್ರರೇ. ಭಗವಾನ್ ವಾಚ್ ಮೇರಿ ಗ್ಲಾನಿ ಬಹುತ್ ಕರ್ತೆ ಹೇ. ಹಾಗಾದ್ರೆ ಈ ಮನುಷ್ಯರು, ತಮೋ ಪ್ರಧಾನ ಬುದ್ಧಿ ಮನುಷ್ಯರು ಭಗವಂತನನ್ನು ಸಹ ಬಿಟ್ಟಿಲ್ಲಲ್ಲ. ಎಷ್ಟು ನಿಂದೆ ಮಾಡಿದ್ದಾರೆ, ಭಗವಂತನ ಬಗ್ಗೆ ಎಷ್ಟು ಗ್ಲಾನಿ ಇದೆ. ಆದ್ರೂ ಸಹ ಬಾಬಾ ದಯಾಹೃದಯಾಗಿ ಎಲ್ಲರನ್ನ ಕ್ಷಮಿಸಿ ಎಷ್ಟು ಉದ್ಧಾರ ಮಾಡ್ತಾ ಇದ್ದಾರೆ. ಮೇ ಆಕರ್ ಮಿತ್ರ ಬಂತಾ ಹೂ. ಜಗತ್ತಿನವರು ಎಷ್ಟೇ ನನಗೆ ನಿಂದೆ ಮಾಡಿರ್ಬೋದು, ಬಾಬಾ ಹೇಳ್ತಾರೆ ನಾನು ಬಂದು ಎಲ್ಲರಿಗೂ ಸಹ ಮಿತ್ರ ಆಗ್ಬಿಡ್ತೇನೆ. ಕಿತ್ತನಿ ನಿಂದಾ ಕರ್ತೆ ಹೇ, ಮೈ ತೋ ಸಮಜ್ತಾ ಹೂ ಸಬ್ ಹಮಾರೆ ಬಚ್ಚೆ ಹೇ. ಶಿವಬಾಬಾ ಯಾರನ್ನಾದ್ರೂ ನೋಡುವಾಗ ತಿರಸ್ಕಾರ ಬಂತ, ಇವ್ರು ನನ್ನ ನಿಂದೆ ಮಾಡಿದ್ದಾರೆ, ಇವ್ರು ನನಗೆ ಬೈದಿದ್ದಾರೆ ಅಂತ ಬಾಬನಿಗೆ ಯಾರ ಬಗ್ಗೆನೂ ಸಹ ತಿರಸ್ಕಾರ ಇಲ್ಲ. ಏನ್ ಮಾಡ್ತಾರೆ ಬಾಬಾ? ಮಿತ್ರ ಹಮಾರೆ, ಎಲ್ಲರೂ ಸಹ ಮಿತ್ರರು. ಇನ್ನೊಂದು ಮಾತನ್ನ ಬಾಬಾ ಹೇಳ್ತಾರೆ, ಮೈ ತೋ ಸಮಜ್ತಾ ಹೂ ಸಬ್ ಹಮಾರೆ ಬಚ್ಚೆ ಹೇ. ಯಾರೇ ನಿಂದೆ ಮಾಡಿದ್ರು, ಏನೇ ಅಂದ್ರೂ ಬಾಬಾ ಬಂದು ನೋಡುವಾಗ ತಿಳ್ಕೊಳ್ತಾರೆ ಇವರೆಲ್ಲರೂ ಸಹ ನನ್ನ ಮಕ್ಕಳು. ಕಿತ್ನಿ ಮೇರಿ ಪ್ರೀತ್ ಹೇ ಇನ್ಕೆ ಸಾಥ್. ನಿಂದಾ ಕರ್ನಾ ಅಚ್ಚಾ ನಹಿ ಹೇ. ಇಸ್ ಸಮಯ ತೋ ಬಹುತ್ ಖಬರ್ದಾರಿ ರಖನಿ ಚಾಹಿಯೆ.
ಯಾರನ್ನು ನಿಂದೆ ಮಾಡುವುದು ಇದು ಒಳ್ಳೆ ಸಂಸ್ಕಾರ ಅಲ್ಲ. ಬಾಬಾ ಹೇಳ್ತಾರೆ, ಈಗಿನ ಸಮಯ, ವರ್ತಮಾನ ಸಮಯ ಬಹಳಷ್ಟು ಎಚ್ಚರಿಕೆಯಿಂದ ನಾವು ನಡೆಯಬೇಕು. ಭಿನ್ನ ಭಿನ್ನ ಅವಸ್ಥಾओं वाले बच्चे हैं, सब पुरुषार्थ करते रहते हैं. ಭಿನ್ನ ಭಿನ್ನ ಅವಸ್ಥೆ ಉಳ್ಳಂತಹ ಮಕ್ಕಳಿದ್ದಾರೆ. ಬಾಬಾ ಹೇಳ್ತಾರೆ, ಎಲ್ಲರೂ ಸಹ ಪುರುಷಾರ್ಥ ಮಾಡ್ತಾ ಇದಾರಲ್ಲ, कोई भूल भी होती है तो पुरुषार्थ कर अबुल बनना है. माया सबसे भूले कराती है. ತಪ್ಪುಗಳಾಯ್ತು ಅಂತ ಸುಮ್ನೆ ಕುತ್ಕೊಳ್ಳೋದಲ್ಲ, ತಪ್ಪನ್ನ ಸರಿ ಮಾಡಿಕೊಳ್ಳುವಂತ ಪುರುಷಾರ್ಥ ಮಾಡ್ತಾ ಇರಿ. ಯಾಕೆಂದ್ರೆ ಸರಿ ಮಾಡಿಕೊಳ್ಳುವ, ನಮ್ಮನ್ನ ತಿದ್ದಿಕೊಳ್ಳುವಂತಹ, ಸುಧಾರಿಸಿಕೊಳ್ಳುವಂತಹ ಯುಕ್ತಿ ಬಾಬಾ ಹೇಳ್ತಾನೆ ಇದ್ದಾರೆ ಅಂದ್ಮೇಲೆ ಇನ್ನೂ ನಮ್ಮನ್ನ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೇನೆ ಪುರುಷಾರ್ಥ ಅಂತ ಹೇಳಲಾಗ್ತದೆ. ಆದ್ರೆ ಮಾಯೆ ಎಲ್ಲರಿಂದನೂ ಸಹ ತಪ್ಪನ್ನ ಮಾಡಿಸ್ತಾ ಇರ್ತದೆ. ಬಾಕ್ಸಿಂಗ್ ಬಾಕ್ಸಿಂಗ್ ಹೆಂಗಿರ್ತದೆ, ಎಷ್ಟು ಪಹಲ್ವಾನ್ ಇರ್ತಾರೆ, ಮಾಯನು ಬಾಕ್ಸಿಂಗ್ ಮಾಡ್ತಾ ಇರ್ತದೆ. कोई समय ऐसी चोट लगती है जो गिरा देती है. ಕೆಲವೊಮ್ಮೆ ಏನಾದ್ರೂ ನಮ್ಮ ಸ್ಥಿತಿ ಏರುಪೇರಾಯಿತು, ಯೋಗ ಕಡಿಮೆ ಇತ್ತು, ಅವಸ್ಥೆ ಡೌನ್ ಇತ್ತು ಅಂದ್ರೆ ಮಾಯೆ ಜೋರಾಗಿ ಪೆಟ್ಟು ಕೊಡ್ತದೆ. ಎಷ್ಟು ಪೆಟ್ಟಂದ್ರೆ ಕೆಳಗಡೆ ಬೀಳಿಸ್ಬಿಡುತ್ತದೆ. ಬಾಪ್ ಸಾವಧಾನಿ ದೇತೆ ಹೇ ಬಚ್ಚೆ. ಹಾಗಾದ್ರೆ ಬಾಬಾ ಏನ್ ಎಚ್ಚರಿಕೆ ಕೊಡ್ತಾರೆ? ಮಕ್ಕಳೇ, ऐसे हारने से की कमाई चट हो जाएगी. ಬಾರಿ ಬಾರಿ ಮಾಯೆಗೆ ಸೋತೋದ್ರೆ, ಬಾರಿ ಬಾರಿ ಪೆಟ್ಟು ತಿಂದ್ರೆ ಮಾಡಿಕೊಂಡಂತಹ ಎಲ್ಲಾ ಸಂಪಾದನೆಯೂ ಸಹ ಅದು ಅಳಿಸಿ ಹೋಗ್ತದೆ, ಸಮಾಪ್ತಿ ಆಗ್ತದೆ. 5 ಮಂಜಿಲ್ ಸೆ ಗಿರ್ ಪಡ್ತೆ ಹೇ. ಹೇಗೆ ಬೀಳುವುದಂದ್ರೆ 5ನೇ ಮಹಡಿಯಿಂದ ಬಿದ್ದಂತೆ. कहते हैं बाबा ऐसी भूल फिर कभी नहीं होगा, अब क्षमा करो. ಕೆಲವು ಮಕ್ಕಳು ಬಾಬನಿಗೆ ಕೇಳ್ತಾರೆ, ಬಾಬಾ ಇಂಥ ತಪ್ಪನ್ನ ಮತ್ತೆ ಇನ್ನೆಂದೆಂದಿಗೂ ಮಾಡುವುದಿಲ್ಲ, ಬಾಬಾ ನಮ್ಮನ್ನ ಕ್ಷಮಿಸಿ. ಬಾಬಾ ಕ್ಷಮಾ ಕ್ಯಾ ಕರೆಂಗೆ? ಬಾಪ್ ತೋ ಕತೆ ಪುರುಷಾರ್ಥ ಕರೋ. ಕ್ಷಮೆ ಮಾಡಿದ ತಕ್ಷಣ ಮುಗೀತಾ? ಕ್ಷಮಾಸಾಗರ ಹೌದು, ಆದ್ರೆ ನಮ್ಮ ಕರ್ಮ ಲೆಕ್ಕ ಅಂತ ಒಂದು ಖಾತೆ ಅಂತೂ ಇದೆ ಅಲ್ವಾ, ಮಾಡಿದ ಕರ್ಮದ ಲೆಕ್ಕ ಇದೆ. ಹಾಗಾಗಿ ಬಾಬಾ ಏನ್ ಹೇಳ್ತಾರೆ, ಕ್ಷಮೆ ಏನ್ ಮಾಡ್ಬೇಕು? ಬಾಬಾ ಹೇಳುದಿಷ್ಟೇ, ಮಕ್ಕಳೇ ಪುರುಷಾರ್ಥ ಮಾಡಿ, ಮತ್ತೆ ಎದ್ದು ನಿಂತ್ಕೊಳ್ಳಿ, ಮತ್ತೆ ಪುರುಷಾರ್ಥ ಮಾಡಿ. ಬಾಬಾ ಜಾನ್ತೆ ಹೇ ಮಾಯಾ ಬಹುತ್ ಪ್ರಬಲ್ ಹೇ. ಬಾಬೆನ್ ಯಾರನ್ನು ನೋಡುವಾಗ ಬೇಸರ ಮಾಡ್ಕೊಳ್ಳೋದಿಲ್ಲ, ಯಾಕೆ ಮಾಯೆಗೆ ವಶ ಆದ್ರಿ ಅಂತ ಬಾಬೆನ್ ಬೈಯುವುದಿಲ್ಲ. ಆದ್ರೆ ಬಾಬನಿಗೆ ಗೊತ್ತಿದೆ ಮಾಯೆ ಬಹಳಷ್ಟು ಪ್ರಬಲ ಇದೆ. ಬಹುತಂಕೋ ಹರಾಯಿಗಿ, ಅನೇಕರನ್ನ ಮಾಯೆ ಸೋಲಿಸ್ಬಿಡುತ್ತದೆ. ಯಾಕೆಂದ್ರೆ ಅರ್ಧ ಕಲ್ಪದ ರಾಜ್ಯ, ಮಾಯಾ ರಾಜ್ಯ ನಡೆದಿದೆ ಅಲ್ವಾ, ಬಹಳ ಪ್ರಬಲ ಇದೆ ಮಾಯೆ, ಬಹಳ ಶಕ್ತಿಶಾಲಿ ಇದೆ. ಟೀಚರ್ ಕಾ ಕಾಮ್ ಹೇ ಭೂಲ್ ಪರ್ ಶಿಕ್ಷಾ ದೇ ಅಬುಲ್ ಬನಾನ. ಟೀಚರ್ನ ಕೆಲಸ ಏನು? ತಪ್ಪಾಗಿದೆ ಅಂದ್ಮೇಲೆ ಅದನ್ನ ಬಿಡೋದು ಟೀಚರ್ನ ಕೆಲಸ ಅಲ್ಲ. ಶಿಕ್ಷಣ ಕೊಡಬೇಕು, ಮತ್ತೆ ಅದನ್ನ ಸರಿಪಡಿಸಬೇಕು. ಬಾಬಾ ಅದನ್ನೇ ಮಾಡ್ತಾರೆ. ಮಕ್ಕಳೇ, ನೀವು ಮತ್ತೆ ಪುರುಷಾರ್ಥ ಮಾಡಿ, ನಿಮ್ಮನ್ನ ತಿದ್ದಿಕೊಳ್ಳಿ, ಸುಧಾರಿಸಿಕೊಳ್ಳಿ. ऐसे कि किसी ने भूल की तो हमेशा उनकी वह होती रहेगी. ಯಾರೋ ಒಂದು ತಪ್ಪನ್ನ ಮಾಡಿದ್ರು, ಯಾವಾಗ್ಲೂ ಅವ್ರು ಅದೇ ರೀತಿ ಮಾಡ್ತಾ ಇರ್ತಾರೆ ಅಂತ ಆ ದೃಷ್ಟಿಯಿಂದ ನೋಡೋದಲ್ಲ. ನಹಿ, ಅಚ್ಚೆ ಗುಣ ಗಾಯ ಜಾತೆ ಹೇ, ಒಳ್ಳೆ ಗುಣ ಇರ್ತದೆ. ಭೂಲ್ನ ನಹಿ ಗಾಯಿ ಜಾತಿ ಹೇ, ಒಳ್ಳೆ ಗುಣವನ್ನೇ ನೀವು ವರ್ಣನೆ ಮಾಡಬೇಕು, ತಪ್ಪುಗಳನ್ನೇ ಎತ್ತಿ ಹಿಡಿಯುವುದಲ್ಲ. ಆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದೇ ದೃಷ್ಟಿಯಿಂದ ನೋಡುವುದಲ್ಲ. ಬಾಬಾ ಹೇಳ್ತಾರೆ, ಒಳ್ಳೆ ಗುಣನೂ ಸಹ ಇರ್ತದೆ, ಅದರ ಗುಣಗಾನ ಮಾಡಿ. ಅವಿನಾಶಿ ವೈದ್ಯತೋ ಏಕಿ ಬಾಪ್ ಹೇ. ಎಲ್ಲಾ ಕಾಯಿಲೆಗಳಿಗೂ ಸಹ ಔಷಧಿ ಕೊಡುವಂತಹ ಅವಿನಾಶಿ ವೈದ್ಯ ಯಾರು? ಶಿವಬಾಬಾ ಒಬ್ರಿದಾರಲ್ವಾ, ದವಾಯಿ ಕರೆಂಗೆ, ಔಷಧಿ ಕೊಡ್ತಾರೆ. ತುಮ್ ಬಚ್ಚೆ ಕ್ಯೂ ಅಪ್ನೆ ಹಾತ್ ಮೇ ಲಾ ಉಟಾತೆ ಹೋ. ಈಗ ಯಾರಿಗಾದ್ರೂ ಕಾಯಿಲೆ ಬಂತು, ಆವಾಗ ಯಾರು ಬೇಕವ್ರು ಅವ್ರಿಗೇನಾದ್ರೂ ಔಷಧಿ ಕೊಟ್ರೆ, ಮೆಡಿಸಿನ್ಸ್ ಕೊಟ್ಬಿಟ್ರೆ ಅದೇನಾಗ್ಬಿಡ್ತದೆ, ರಿಯಾಕ್ಷನ್ ಆಗ್ತದೆ. ಔಷಧಿ ಕೊಡುವಂತವ್ರು ಒಬ್ರು ಇರ್ತಾರಲ್ಲ, ನೇಮಕ ಆಗಿರ್ತಾರೆ. ಹಾಗೆಯೇ ಎಲ್ಲರಿಗೂ ಸಹ ಔಷಧಿಯನ್ನ ಕೊಡುವಂತವ್ರು, ದಿವ್ಯ ಔಷಧಿಯನ್ನ ಕೊಡುವಂತವ್ರು ಶಿವಬಾಬಾ ಅವಿನಾಶಿ ವೈದ್ಯ ಇದ್ದಾರೆ. ಅವ್ರು ಏನಿದ್ರು ಸರಿಪಡಿಸ್ತಾರೆ. ನೀವು ಮಕ್ಕಳು ಯಾಕೆ ನಿಮ್ಮ ಕೈಯಲ್ಲಿ ಕಾನೂನನ್ನ ತೆಗೆದುಕೊಳ್ತೀರಿ? ಜಿಸ್ಮೆ ಕ್ರೋಧಕ ಅಂಶ ಹೋಗ ವ ಗ್ಲಾನಿ ಹೀ ಕರ್ತಿರ ಹೆಂಗೆ. ಯಾರ ಬಳಿ ಕ್ರೋಧದ ಅಂಶ ಇದೆಯೋ ಅವ್ರು ಬರೀ ಮತ್ತೊಬ್ಬರನ್ನ ನಿಂದೆ ಮಾಡ್ತಾನೆ ಇರ್ತಾರೆ. ಯಾರು ಹೆಂಗಿರ್ತಾರೋ ಅವರು ಬೇರೆಯವ್ರನ್ನ ಹಾಗೆಯೇ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಸುಧಾರ್ನಾ ಬಾಪ್ ಕಾ ಕಾಮ್ ಹೇ. ನೀವ್ಯಾಕೆ ಸುಧಾರಣೆ ಮಾಡ್ಲಿಕ್ಕೆ ಹೋಗ್ತೀರಿ? ಸುಧಾರಿಸೋದು ತಂದೆಯ ಕೆಲಸ. ತುಮ್ ಸುಧಾರ್ನೆ ವಾಲೆ ತೊಡಿ ಹಿ ಹೋ. ನೀವೇ ಎಲ್ಲರನ್ನ ಸುಧಾರಿಸಲಿಕ್ಕೆ ಸಾಧ್ಯನಾ? ಕೋಯಿ ಮೇ ಕ್ರೋಧ ಕಾ ಭೂತ್ ಹೇ. ಇದು ಒಂದು ಭೂತ ಅಂತಾರೆ ಬಾಬಾ, ಕ್ರೋಧ ಏನ್ ಕಡಿಮೆ ಇಲ್ಲ. ಖುದ್ बैठ किसकी ग्लानि करते हैं तो गोया अपने हाथ में लॉ उठाया, इससे वह सुधरेंगे नहीं. ಬೇರೆಯವರ ಬಗ್ಗೆ ನಿಂದೆ ಮಾಡೋದಂದ್ರೆ ತಮ್ಮ ಕೈಯಲ್ಲಿ ಕಾನೂನನ್ನ ತೆಗೆದುಕೊಂಡಂತೆ. ಹಾಗಾದ್ರೆ ಅವರು ತಾವಂತೂ ಸುಧಾರಣೆ ಆಗೋದಿಲ್ಲ, ಯಾರನ್ನೂ ಸುಧಾರಿಸುವುದೂ ಇಲ್ಲ.
और ही ಅನ್ ಬನ್ ಹೋ ಜಾಯೇಗಿ, ಲೂನ್ ಪಾನಿ ಹೋ ಜಾಯೇಂಗೆ. ಬಾಬಾ ಹೇಳ್ತಾರೆ ಯಾವುದಕ್ಕೂ ಪ್ರಯೋಜನ ಇಲ್ಲದಂತೆ ಆಗ್ಬಿಡ್ತಾರೆ, ಉಪ್ಪು ನೀರು ಹಾಕ್ಬಿಡ್ತಾರೆ, ಹೊಂದಾಣಿಕೆನೇ ಇಲ್ಲ, ಕ್ರೋಧ ಮಾಡ್ತಾ ಬೇರೆಯವ್ರನ್ನ ನಿಂದೆ ಮಾಡ್ತಾ ಇರ್ತಾರೆ. ಇದು ತಪ್ಪು ಅಂತಾರೆ ಬಾಬಾ. ಕೈಯಲ್ಲಿ ಕಾನೂನನ್ನ ತೆಗೆದುಕೊಳ್ಬಾರ್ದು. ಸಬ್ ಬಚ್ಚೋಂ ಕೆ ಲಿಯೇ ಏಕ್ ಬಾಪ್ ಬೇಟಾ ಹೇ, ऊपरवाला बैठा है, ಮೇಲ್ನವನೊಬ್ಬ ಕೂತಿದ್ದಾರೆ, ಅವರಿಗೆ ನಾವು ಒಪ್ಪಿಸ್ಬೇಕು. ಏಕ್ ಬಾಪ್ ಬೇಟಾ ಹೇ, ಎಲ್ಲಾ ಮಕ್ಕಳಿಗೂ ಸಹ ಶಿಕ್ಷಣ ಕೊಡುವಂತವರೊಬ್ರು ಇದ್ದಾರಲ್ಲ. ಲಾ ಅಪ್ನೆ ಹಾತ್ ಮೇ ಉಠಾಯೇ ಕಿಸ್ಕಿ ಗ್ಲಾನಿ ಕರ್ನಾ ಯಹ ಭಾರಿ ಭೂಲ್ ಹೇ. ನಾವೇ ಅಧಿಕಾರ ಇಲ್ಲದೆ ನಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳೋದು, ಬೇರೆಯವ್ರನ್ನ ನಿಂದೆ ಮಾಡೋದು. ಇವತ್ತು ಬಾಬಾ ಹೇಳ್ತಾರೆ ನಿಂದೆ ಮಾಡೋದು, ಕ್ರೋಧ ಮಾಡೋದಂದ್ರೇನೆ ನಮ್ಮ ಕೈಯಲ್ಲಿ ನಾವು ಕಾನೂನನ್ನ ತೆಗೆದುಕೊಂಡಂತೆ. ಸರ್ಕಾರ ಯಾವ ರೀತಿ ಭೌತಿಕ ಸರ್ಕಾರದ ಉದಾಹರಣೆ ಕೊಟ್ರು ಬಾಬಾ. ಒಂದ್ ವೇಳೆ ಏನಾದ್ರೂ ತಪ್ಪು ನಡೀತು, ಏನೋ ಹೆಚ್ಚು ಕಡಿಮೆ ಆಯ್ತು, ನಾವೇ ಏನಾದ್ರೂ ಕೈಗೆ ಕಾನೂನು ತೆಗೆದುಕೊಂಡ್ರೆ ಕೇಸ್ ಆಗ್ಬಿಡ್ತದೆ, ರಿಪೋರ್ಟ್ ಮಾಡಬೇಕು. ಹಾಗೆಯೇ ಇಲ್ಲಿಯೂ ಸಹ ಏನಾದ್ರೂ ಯಾರಿಗಾದ್ರೂ ನಿಂದೆ ಮಾಡಿದ್ರೆ, ಕ್ರೋಧ ಮಾಡಿದ್ರೆ ಇದು ಬಹಳ ದೊಡ್ಡ ತಪ್ಪು ಅಂತಾರೆ ಬಾಬಾ. ಕೊಯ್ ನಾ ಕೊಯ್ ಖರಾಬಿ ತೋ ಸಬ್ಮೆ ಹೋತಿ ಹೇ. ಏನ್ ಅಧಿಕಾರ ಇದೆ, ಯಾರಿಗೂ ನಾವು ಏನ್ ಮಾಡುವಂಗಿಲ್ಲ. ಬಾಬಾ ಹೇಳ್ತಾರೆ ನಿಂದೆ ಮಾಡುವಂಗಿಲ್ಲ. ಯಾಕೆಂದ್ರೆ ಎಲ್ಲರಲ್ಲಿಯೂ ಸಹ ಒಂದಲ್ಲ ಒಂದು ಪ್ರಕಾರದ ದುರ್ಬಲತೆ, ಕೊರತೆ ಇದ್ದೇ ಇರ್ತದೆ. ಸಬ್ ಸಂಪೂರ್ಣತೋ ನಹಿ ಬನೆ ಹೇ, ಇವ್ರು ಹೀಗೆ ಇರಬೇಕು ಅಂತ ನಾವು ಬಯಸುದಲ್ಲ. ಯಾರು ಅಂತೂ ಅಥವಾ ಎಲ್ಲರೂ ಸಂಪೂರ್ಣ ಅಂತೂ ಆಗಿಲ್ಲ. ಕೊಯ್ ಮೇ ಕ್ಯಾ ಅವಗುಣ ಹೇ, ಕೊಯ್ ಮೇ ಕ್ಯಾ ಹೇ. ಒಂದಲ್ಲ ಒಂದು ಅವಗುಣ ಪ್ರತಿಯೊಬ್ಬರಲ್ಲಿ ಇದ್ದೇ ಇರ್ತದೆ. ಒಬ್ಬರಲ್ಲಿ ಒಂದು ಅವಗುಣ ಇದ್ರೆ ಇನ್ನೊಬ್ಬರಲ್ಲಿ ಇನ್ನೊಂದು. ಸಬ್ ನಿಕಾಲ್ನೆ ಕಾ ಕಾಂಟ್ರಾಕ್ಟ್ ಬಾಪ್ನೆ ಉಠಾಯ ಹೇ. ಇದು ನಮ್ ಕಾಂಟ್ರಾಕ್ಟ್ ಅಲ್ಲ, ಎಲ್ಲರ ಒಳಗಿರುವಂತಹ ದುರ್ಬಲತೆ, ಅವಗುಣವನ್ನ ತೆಗೆಯುವಂತಹ ಕಾಂಟ್ರಾಕ್ಟ್ ಅದು ಬಾಬಂದ ಮಾತ್ರ. ಯಾ ತುಮ್ಹಾರ ಕಾಮ್ ನಹಿ. ಬಾಬಾ ನೇರವಾಗಿ ಹೇಳ್ಬಿಡ್ತಾರೆ ಇದು ನಿಮ್ ಕೆಲಸ ಅಲ್ಲ, ನೀವು ಕಾನೂನನ್ನ ಕೈಗೆ ತೆಗೆದುಕೊಳ್ಳಬೇಡಿ, ಇದು ಬಹಳ ದೊಡ್ಡ ತಪ್ಪು. ಮತ್ತೊಬ್ಬರ ನಿಂದೆಯನ್ನ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಪ್ರತಿಯೊಬ್ಬರಲ್ಲಿ ಸಹ ಒಂದಲ್ಲ ಒಂದು ಅವಗುಣ ಇರ್ತದೆ. ಯಾರು ಏನು ಸಂಪೂರ್ಣ ಆಗಿಲ್ಲ. ಇದು ಯಾರ ಕೆಲಸ? ಅವಗುಣವನ್ನ ತೆಗೆಯುವಂತ ಕಾಂಟ್ರಾಕ್ಟ್ ಏಕ್ ಬಾಪ್ ಕಾ ಹೇ, ನಿಮ್ಮ ಕೆಲಸ ಅಲ್ಲ. ಬಚ್ಚೋं की खामियां बाप सुनते हैं तो वह निकालने के लिए प्यार से समझाने दी जाती है. ನೋಡಿ ಬಾಬಾ ಮುರಳಿಯಲ್ಲಿ ಎಷ್ಟೆಲ್ಲಾ ವಿಧ ವಿಧ ರೂಪದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾರೆ. ಸುಧಾರಿಸಿಕೊಳ್ಳಿ ಮಕ್ಕಳೇ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಬಾಬಾ ಶಿಕ್ಷಣ ಕೊಡ್ತಾರೆ. ಪ್ರೀತಿಯಿಂದ ಒಳಗಿರುವಂತಹ ಮುಳ್ಳನ್ನ ಏನ್ ಮಾಡ್ತಾರೆ ಬಾಬಾ? ಕೊರತೆಗಳನ್ನ ತೆಗೆದು ಹಾಕ್ತಾರೆ. ಪ್ರೀತಿಯಿಂದ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಭಿ ತಕ್ ಸಂಪೂರ್ಣ ಕೋಯಿ ಬನಾ ನಹಿ ಹೇ. ಇನ್ನೂವರೆಗೂ ಸಹ ಯಾರು ಏನಾಗಿಲ್ಲ, ಸಂಪೂರ್ಣ ಆಗಿಲ್ಲ. ಎಲ್ಲರೂ ಸಹ ಶ್ರೀಮತದಂತೆ ಸುಧಾರಿಸಿಕೊಳ್ತಾ ಇದ್ದಾರೆ. ಸಂಪೂರ್ಣತೆಯ ಅವಸ್ಥೆ ಅಂತಿಮದಲ್ಲಿ ಆಗಲೇಬೇಕು. ಈಗಂತೂ ಎಲ್ಲರೂ ಪುರುಷಾರ್ಥಿಗಳು, ಎಲ್ಲರೂ ಸಹ ಪರಿವರ್ತನೆ ಮಾಡಿಕೊಳ್ಳುವ, ಸುಧಾರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಬಾ ಸದೈವ್ ಅಢೋಲ್ ರಹತೆ ಹೇ. ನೋಡಿ ಬಾಬನ ಅವಸ್ಥೆ ಹೇಗಿರ್ತದೆ, ಎಷ್ಟು ಅಢೋಲ, ಎಷ್ಟು ಅಚಲ, ಎಷ್ಟು ಸ್ಥಿರ. ಬಚ್ಚೋಂ ಕೋ ಪ್ಯಾರ್ ಸೆ ಶಿಕ್ಷಾ ದೇತೆ ರಹತೆ ಹೇ. ಎಲ್ಲರ ದುರ್ಬಲತೆ ಗೊತ್ತು ಬಾಬನಿಗೆ, ಪ್ರತಿಯೊಂದು ಮಗುವಿನ ಅವಸ್ಥೆ ಗೊತ್ತಿದ್ರೂ ಸಹ ಕೊಡುವಾಗ ಎಷ್ಟು ಏಕರಸವಾಗಿ ಸಮಾನ ಪ್ರೀತಿಯಿಂದ ಬಾಬಾ ಶಿಕ್ಷಣ ಕೊಡ್ತಾ ಇರ್ತಾರೆ. ಶಿಕ್ಷಾ ದೇನಾ ಬಾಪ್ ಕಾ ಕಾಮ್ ಹೇ. ಈಗ ಶಿಕ್ಷಣ ಕೊಡೋದು, ಎಲ್ಲರನ್ನ ಸುಧಾರಿಸುವಂತಹ ಕೆಲಸ ಯಾರ್ದು? ಒಬ್ಬ ತಂದೆಯ ಕೆಲಸ. ಫಿರ್ ಉಸ್ ಪರ್ ಚಲೆ ನ ಚಲೆ ವ ಹುಯಿ ಉಸ್ಕಿ ತಕ್ದೀರ್. ಬಾಬಾ ಅಂತೂ ಸುಧಾರಣೆ ಮಾಡುವಂತಹ, ಸುಧಾರಣೆ ಆಗುವಂತಹ ಶಿಕ್ಷಣ ಕೊಡ್ತಾನೆ ಇರ್ತಾರೆ. ಇನ್ನ ಅದರ ಪ್ರಕಾರ ನಡೆಯುವುದು, ನಡೆಯದೇ ಇರುವುದು ಅವರವರ ಅದೃಷ್ಟ ಅಂತ ಹೇಳ್ಬಿಡ್ತಾರೆ ಬಾಬಾ. ಕಿತ್ನಾ ಪದ್ ಕಮ್ ಹೋ ಪಡ್ತಾ ಹೇ. ಹೇಳುದಂತೂ ಬಾಬಾ ಏನೇ ತಪ್ಪು ಮಾಡಿದ್ರು ಮತ್ತೆ ಮತ್ತೆ ಕ್ಷಮಿಸಿ ಪ್ರೀತಿಯಿಂದ ಶಿಕ್ಷಣ ಕೊಡ್ತಾನೆ ಇದ್ದಾರೆ. ಆದ್ರೂ ನಡೆದಿಲ್ಲ ಅಂತಂದ್ರೆ ಅವರವರ ಅದೃಷ್ಟ ಅಂತ ಬಾಬಾ ಹೇಳ್ತಾರೆ. ಅಷ್ಟೊತ್ತಿಗೆ ಏನ್ ಅದೃಷ್ಟ, ಏನಾಗ್ತದೆ ಭವಿಷ್ಯ? ಪದವಿ ಕಡಿಮೆ ಆಗ್ಬಿಡ್ತದೆ. ಶ್ರೀಮತ್ ಪರ್ ನ ಚಲನೆ ಕಾರಣ ಕುಚ್ ಬಿ ಐಸಾ ಕರ್ನೆ ಸೆ ಪದ ಭ್ರಷ್ಟ ಹೋ ಜಾಯೇಗಾ. ಇಷ್ಟು ನಮಗೆ ಶ್ರೀಮತ ಒಂದು ಸಲಹೆ ಸೂಚನೆನ ಕೊಡುವಂತವ್ರೊಬ್ರು ಇದಾರಲ್ಲ, ಎಷ್ಟು ಪ್ರೀತಿಯಿಂದ ಶಿಕ್ಷಣ ಕೊಡುವಂತ ತಂದೆ ನಮ್ಮ ಸಮ್ಮುಖದಲ್ಲಿದ್ದಾರೆ. ಇಷ್ಟು ಹೇಳಿದ್ರೂ ಶ್ರೀಮತ ಪ್ರಕಾರ ನಡೆಯದೇ ಇದ್ರೆ, ಅಥವಾ ಬಾಬಾ ಹೇಳ್ತಾರೆ ಮತ್ತು ಅದೇ ರೀತಿ ಕರ್ಮ ಮಾಡ್ತಾ ಹೋದ್ರೆ ಪದವಿ ಭ್ರಷ್ಟ ಆಗ್ತದೆ. ದಿಲ್ ಅಂದರ್ ಖಾಯೇಗಾ. ಪದವಿ ಭ್ರಷ್ಟ ಆಗೋದಷ್ಟೇ ಅಲ್ಲ, ಮಾಡಿದ ತಪ್ಪು ಆ ಕರ್ಮ ಒಳಗಡೆ ಮನಸ್ಸನ್ನ ನೋಯಿಸ್ತಾ ಇರ್ತದೆ. ಏನಂತ? ಹಮ್ನೆ ಯೇ ಭೂಲ್ ಕಿ ಹೇ, ನಾವಿಂತ ತಪ್ಪನ್ನ ಮಾಡಿದೆವು, ಹಮ್ಕೋ ಬಹುತ್ ಮೆಹನತ್ ಕರ್ನಿ ಪಡೇಗಿ, ಇನ್ನ ಮತ್ತೆ ನಾವು ಬಹಳ ಪರಿಶ್ರಮ ಪಡ್ಬೇಕಾಗ್ತದೆ ಅಂತ ಫೀಲ್ ಆಗ್ತದೆ. ಕಿಸ್ಕಾ ಬಿ ಅವಗುಣ ಹೇ ತೋ ವ ಬಾತ್ ಕೋ ಸುನಾನಾ ಹೇ.
ಏನೇ ಅವಗುಣ ಇರ್ಬೋದು, ಯಾರದೇ ಅವಸ್ಥೆನ ನೋಡುವಾಗ ನಮಗೆ ಅವಗುಣ ಕಾಣಿಸ್ತಿರ್ಬೋದು, ಆದ್ರೆ ತಂದೆಗೆ ಒಪ್ಪಿಸ್ಬೇಕು, ಬಾಬನಿಗೆ ಹೇಳಬೇಕು. ದರ್ ಸುನಾನ ಯ ದೇಹಾಭಿಮಾನ ಹೇ, ಎಲ್ಲ ಕಂಡವರಿಗೆಲ್ಲ ಹೇಳುವುದು, ಪ್ರಚಾರ ಮಾಡೋದು, ಮತ್ತೊಬ್ಬರ ನಿಂದೆ ಮಾಡೋದು, ಇದು ಒಂದು ದೇಹದ ಅಭಿಮಾನ. ಬಾಕು ಯಾದ್ ನಹಿ ಕರ್ತೆ ಹೇ. ಬರೇ ಬುದ್ಧಿಯಲ್ಲಿ ಮನುಷ್ಯರ ಬಗ್ಗೆನೇ, ಮನುಷ್ಯರ ಅವಗುಣವನ್ನೇ ತುಂಬ್ಕೊಂಡ್ಬಿಟ್ರೆ, ಎಲ್ಲರಿಗೂ ಸಹ ಪ್ರಚಾರ ಮಾಡುವಂತಹ ಸಂಸ್ಕಾರ ಇತ್ತು, ದೇಹಾಭಿಮಾನ ಇತ್ತು ಅಂದ್ರೆ ಅಂತವರು ತಂದೆಯನ್ನ ನೆನಪು ಮಾಡುವುದಿಲ್ಲ. ಏಕ್ ಕೋ ಸುನಾಯಂಗೆ ತೋ ವ ಜಟ್ ಸುಧರ್ ಜಾಯಂಗೆ. ಎಲ್ಲವನ್ನ ಒಬ್ಬರಿಗೆ ಒಪ್ಪಿಸ್ಬಿಡ್ಬೇಕು, ಆವಾಗ ತಕ್ಷಣ ಅವ್ರನ್ನ ಸುಧಾರಿಸಬಹುದು. ಸುಧಾರಣೆ ವಾಲ ಏಕಿ ಬಾಪ್ ಹೇ. ಸುಧಾರಿಸುವಂತವ್ರು ಒಬ್ಬರೇ ಇದ್ದಾರೆ, ಶುಭಾಬ ಸುಧಾರಣೆ ಮಾಡ್ತಾರೆ. ಇನ್ನು ಉಳಿದವರೆಲ್ಲ ಸಂಪೂರ್ಣ ಯಾರು ಸುಧಾರಿತ ಇಲ್ಲ. ಪರಂತು ಮಾಯಾ ಐಸಿ ಹೇ, ಮಾತಾ ಫಿರಾ ದೇತಿ ಹೇ. ಆದ್ರೆ ಮಾಯೇನು ಕಡಿಮೆ ಇಲ್ಲ, ಏನ್ ಮಾಡ್ಬಿಡ್ತದೆ, ತಲೆಯನ್ನೇ ತಿರುಗಿಸ್ಬಿಡ್ತದೆ. ಬಾಪ್ ಏಕ್ ತರಫ್ ಮುಖ ಕರ್ತೆ ಹೇ, ಬಾಬಾ ನಿಧಾನವಾಗಿ ಮುಖವನ್ನ ಈ ಕಡೆ ತಿರುಗಿಸ್ತಾರೆ. ಮತ್ತೆ ಮಾಯೆ ಜೋರಾಗಿ ಏನ್ ಮಾಡ್ತದೆ, ಘುಮಾಕರ್ ಜೋರಾಗಿ ತಿರುಗಿಸಿ ತನ್ನ ಕಡೆ ಎಳ್ಕೊಂಡ್ಬಿಡ್ತದೆ. ನಾವೆಷ್ಟು ಎಚ್ಚರಿಕೆಯಲ್ಲಿರಬೇಕು. ಬಾಪ್ ಐ ಹಿ ಹೇ ಸುಧಾರ್ಕರ್ ಮನುಷ್ಯ ಸಿ ದೇವತಾ ಬನಾನೆ. ಈಗ ನಾವೇ ನಿರ್ಣಯ ತಗೊಳ್ಬೇಕು, ಯಾರ ಕಡೆ ಮುಖ ಮಾಡ್ಬೇಕು. ನಾವೀಗ ಎಷ್ಟು ಪ್ರೀತಿಯಿಂದ ಬಾಬಾ ಏನೇ ತಪ್ಪಾದ್ರೂ ಮತ್ತು ಕ್ಷಮಿಸಿ ದಯಾ ಹೃದಯದಿಂದ ಬಾಬಾ ಶಿಕ್ಷಣ ಕೊಡುವಾಗ ಮತ್ತು ಮಾಯೆ ಕಡೆ ಏನಾದ್ರೂ ನಾವು ವಾಲ್ಬಿಟ್ರೆ ನಮ್ಗೆ ನಾವೇ ಹಾನಿ ಮಾಡ್ಕೊಂಡಂತೆ. ಬಾಬಾ ಎಷ್ಟು ಚೆನ್ನಾಗಿ ಸುಧಾರಣೆ ಮಾಡಿ ನಮ್ಮನ್ನ ಮನುಷ್ಯರಿಂದ ಸುಂದರ ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ. ಬಾಕಿ ದರ್ ಕಿಸ್ಕಾ ನಾಮ್ ಬದ್ನಾಮ್ ಕರ್ನಾ ಬೇಕಾಯ್ದೆ ಹೇ. ಬಾಬಾ ಹೇಳ್ತಾರೆ, ಈ ರೀತಿ ಕಂಡವರಿಗೆಲ್ಲ ಪ್ರಚಾರ ಮಾಡಿ, ಅವಗುಣದ ವರ್ಣನೆ ಮಾಡಿ, ಮತ್ತೊಬ್ಬರ ಹೆಸರನ್ನ ಕೆಡಿಸುವುದು ಅಂದ್ರೆ ಇದು ಒಂದು ನಿಯಮಕ್ಕೆ ವಿರುದ್ಧ ಅಂತ ಬಾಬಾ ಹೇಳ್ತಾರೆ. ತುಮ್ ಶಿವಬಾಬಾಕ್ಕೂ ಯಾದ್ ಕರೋ. ಮುಖ್ಯ ಮಾಡುವಂತ ಪುರುಷಾರ್ಥ ಯಾವುದು? ಬೇರೆಯವ್ರ ಬಗ್ಗೆ ನಿಂದೆ ಮಾಡೋ ಬದಲಾಗಿ ಕುಂತು ಶಿವಬಾಬಾ ನೆನಪು ಮಾಡಿ ಅಂತಾರೆ ಬಾಬಾ. ಅವಾಗ ಪ್ರಾಪ್ತಿ ಇದೆ, ಲಾಭ ಇದೆ. ಜಡ್ಜ್ಮೆಂಟ್ ಬಿ ಉನ್ಕೆ ಪಾಸ್ ಹೋತಿ ಹೇನ. ನಾವೇ ಡಿಸ್ಕಷನ್ ಮಾಡಿದ ನಿರ್ಣಯ ಸಿಗುದಿಲ್ಲ. ಮೇನ್ ಜಡ್ಜ್ಮೆಂಟ್ ಶಿವಬಾಬನ ಬಳಿಯೇ ಹೋಗ್ಬೇಕಲ್ಲ. ಕರ್ಮೋं का फल भी बाप देते हैं. ಕರ್ಮಗಳ ಫಲವನ್ನ ಕೊಡ್ತಾರೆ ಬಾಬಾ. बट ड्रामा में है परंतु किसका नाम तो नहीं लिया जाता है. बाप तो बच्चों को सब बातें समझाते रहते हैं. ಎಲ್ಲಾ ರೂಪದಲ್ಲಿ ಸಹ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾನೆ ಇರ್ತಾರೆ. ತುಮ್ ಕಿತನೆ ಭಾಗ್ಯಶಾಲಿ ಹೋ. ಬಾಬಾ ಹೇಳ್ತಾರೆ, ನೀವೆಷ್ಟು ಭಾಗ್ಯಶಾಲಿಗಳು. ಕಿತನೆ ಮೆಹಮಾನ್ ಆತೆ हैं, जिनके पास बहुत मेहमान आते हैं वह खुश होते हैं. ये बच्चे भी है तो मेहमान भी हैं. टीचर की बुद्धि में तो यही रहती है, मैं बच्चों को इन जैसा सर्वगुण संपन्न बनाऊं. ಈಗ ಟೀಚರ್ ಮಕ್ಕಳನ್ನ ಹೇಗೆ ತಯಾರು ಮಾಡಬೇಕು ಅಂತ ಇಷ್ಟಪಡ್ತಾರೆ. ಇವರು ಸಹ ನಮ್ಮಂತೆ ಆಗ್ಬೇಕು. ಹಾಗೆ ಶುಭಾಬನು ಸಹ ಮಕ್ಕಳನ್ನ ಸರ್ವಗುಣ ಸಂಪನ್ನ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಶಿಕ್ಷಣ ಕೊಡ್ತಾ ಇದ್ದಾರೆ. ಎ ಕಾಂಟ್ರಾಕ್ಟ್ ಬಾಪ್ನೆ ಉಟಾಯ್ ಹೇ. ಎಲ್ಲರನ್ನ ಸುಧಾರಿಸುವಂತಹ ಸರ್ವಗುಣ ಸಂಪನ್ನರನ್ನಾಗಿ ಮಾಡುವಂತಹ ಕಾಂಟ್ರಾಕ್ಟ್ ಯಾರು ಮಾಡ್ತಾ ಇದ್ದಾರೆ? ಒಬ್ಬ ತಂದೆಯ ಕರ್ತವ್ಯ. ಡ್ರಾಮಾ ಪ್ಲಾನ್ ಅನುಸಾರವಾಗಿ बच्चों को मुरली भी कभी मिस नहीं करनी चाहिए. मुरली का ही तो गायन है ना. एक भी मुरली मिस की तो जैसे स्कूल में एब्सेंट पड़ गई. ಇಲ್ಲಿ ಮುರಳಿ ಅಂತಂದ್ರೆ ಶಿಕ್ಷಣವನ್ನ ಬಾಬಾ ಜ್ಞಾನ ಮುರಳಿ ಅಂತ ಹೇಳ್ಬೋದು. ಈ ಮುರಳಿಯನ್ನ ಎಂದಿಗೂ ಸಹ ಮಿಸ್ ಮಾಡಲೇಬಾರದು. ಒಂದು ಗಾಯನವೂ ಸಹ ಇದೆ ಅಲ್ವಾ. ಯಾಕೆಂದ್ರೆ ಮುರಳಿಯನ್ನ ಮಿಸ್ ಮಾಡಿಬಿಟ್ರೆ ಯಾವ ರೀತಿ ಆ ಶಾಲೆಯಲ್ಲಿ ಆಬ್ಸೆಂಟ್ ಅಂತ ಹೇಳಲಾಗ್ತದೆ, ಇಲ್ಲಿಯೂ ಸಹ ಮುರಳಿ ಮಿಸ್ ಆಯ್ತು ಅಂದ್ರೆ ಬಾಬಾನ ರಿಜಿಸ್ಟರ್ ನಲ್ಲಿ ಆಬ್ಸೆಂಟ್ ಆಗ್ಬಿಡ್ತೇವೆ. ಇದು ಬೇಹದ್ದಿನ ತಂದೆಯ ಶಾಲೆ. ಈ ಶಾಲೆಯಲ್ಲಿ ಒಂದು ದಿನವೂ ಸಹ, ಆ ಶಾಲೆಯಲ್ಲಿ ಒಂದು ದಿನ ಹಬ್ಬಗಳಿಗೆ ವಿಶೇಷ ಸಂದರ್ಭದಲ್ಲಿ ರಜೆ ಕೊಡ್ತಾರೆ. ಆದ್ರೆ ಈ ಈಶ್ವರಿಯ ಶಾಲೆಯಲ್ಲಿ ಏಕ ದಿನ ಬಿ ಮಿಸ್ ನಹಿ ಕರ್ನಾ ಚಾಹಿಯೆ. ಒಂದು ದಿನವೂ ಸಹ ಮಿಸ್ ಮಾಡಬಾರ್ದು. ಟೀಚರ್ ಎಷ್ಟು ಅಕ್ಯುರೇಟ್ ಇದ್ದಾರೆ, ಎಷ್ಟು ರೆಗ್ಯುಲರ್ ಪಂಕ್ಚುಯಲ್ ಇದ್ದಾರೆ. ನಾವು ಸಹ ಸ್ಟೂಡೆಂಟ್ ಅಂದಮೇಲೆ ಒಂದು ದಿನವೂ ಸಹ ಮುರಳಿ ಮಿಸ್ ಆಗಬಾರ್ದು. ಯಾಕೆ? ಓದಿಸುವಂತಹ ಶಿಕ್ಷಕ ಯಾರು? ಬಾಪ್ ಆಕರ್ ಪಡಾತೆ ಹೇ. ಸ್ವಯಂ ಭಗವಂತ ತಂದೆ ಬಂದು ನಮಗೆ ಓದಿಸ್ತಾ ಇದ್ದಾರೆ. ಜಗತ್ನವರಿಗೆ ಯಾರಿಗೂ ಸಹ ಇದು ಗೊತ್ತೇ ಇಲ್ಲ. ಈ ರಹಸ್ಯ ಸ್ವರ್ಗದ ಸ್ಥಾಪನೆ ಹೇಗಾಗ್ತದೆ ಇದೂ ಸಹ ಗೊತ್ತಿಲ್ಲ. ನಮಗೆ ಎಲ್ಲವೂ ಸಹ ಗೊತ್ತಾಗಿದೆ. ಈಗ ಪಡಾಯಿ ಬಾಬಾ ಹೇಳ್ತಾರೆ, ಬಹುತ್ ಬಹುತ್ ಅತಃ ಕಮಾಯಿ ಕಿ ಹೇ. ಈ ಶಿಕ್ಷಣ ಬಾಬಾ ತಿಳಿಸ್ತಾರೆ, ಇದು ಬಹಳಷ್ಟು ಅಪಾರವಾದಂತಹ ಸಂಪಾದನೆ ಮಾಡಿಕೊಳ್ಳುವಂತಹ ಶಿಕ್ಷಣ. ಜನ್ಮ ಜನ್ಮಾಂತರಕ್ಕಾಗಿ ಈ ಶಿಕ್ಷಣದ ಫಲ ನಮಗೆ ಸಿಗ್ತಾ ಇದೆ. ವಿನಾಶ ಕಾ ಸಾರಾ ತೈಲುಕ್ ತುಮ್ಹಾರಿ ಪಡಾಯಿ ಸೆ ಹೇ. ಇಡೀ ವಿನಾಶದ ಕನೆಕ್ಷನ್ ನಿಮ್ಮ ಶಿಕ್ಷಣದಿಂದಲೇ ಇದೆ.
ಬಾಬಾ ಹೇಳ್ತಾರೆ, ಈಗ ಸಂಪೂರ್ಣ ಮುಗೀತು, ವಿನಾಶ ಆಯ್ತು ಅಂದ್ರೆ ಮತ್ತೆ ಸ್ವರ್ಗ ಬರಬೇಕು. ಸ್ವರ್ಗಕ್ಕೆ ಹೋಗುವಂತಹ ಶಿಕ್ಷಣ ಇದು. ತುಮ್ಹಾರಿ ಪಡಾಯಿ ಪೂರಿ ಹೋಗಿ और ವಿನಾಶಕ್ಕೂ ಮತ್ತೆ ನಾವು ಪಡೆಯುವಂತಹ ಶಿಕ್ಷಣಕ್ಕೂ ಕನೆಕ್ಷನ್ ಇದೆ. ಈಗ ಶಿಕ್ಷಣ ಪೂರ್ಣ ಆಯ್ತು ಅಂದ್ರೆ ಬಾಬಾ ಹೇಳ್ತಾರೆ, ಪಡಾಯಿ ಪೂರಿ ಹೋಗಿ और ಲಡಾಯಿ ಶುರು ಹೋಗಿ, ಯುದ್ಧ ಗಲಾಟೆ ವಿನಾಶ ಶುರು ಆಗ್ತದೆ. पढ़ते पढ़ते बाप को याद करते जब मार्क्स पूरी हो जाती है इम्तिहान हो जाता है. ಓದ್ತಾ ಓದ್ತಾ ತಂದೆ ನೆನಪು ಮಾಡ್ತಾ ಯಾವಾಗ ಪೂರ್ತಿ ಆಗ್ಬಿಡ್ತದೆ, ಮಾರ್ಕ್ಸ್ ಪೂರ್ತಿ ಆಯ್ತು ಅಥವಾ ಶಿಕ್ಷಣ ಮುಗೀತು, ಎಕ್ಸಾಮ್ ಅಂತೂ ಇರ್ಲೇಬೇಕಲ್ಲ. ಬಾಬಾ ಹೇಳ್ತಾರೆ, ಈಗ ಎಕ್ಸಾಮ್ ಅಂದ್ರೆ ಯಾವುದು? ಅಂತಿಮದಲ್ಲಿ ಯುದ್ಧ ಶುರುವಾಗ್ತದೆ, ದೊಡ್ಡ ಪರೀಕ್ಷೆ ಇದೆ. ತುಮ್ಹಾರಿ ಪಡಾಯಿ ಪೂರಿ ಹುಯಿ ತೋ ಲಡಾಯಿ ಲಗೆಗೆ. ಶಿಕ್ಷಣ ಮುಗೀತು ಅಂದ್ರೆ ಯುದ್ಧ ಶುರುವಾಗ್ತದೆ. ಈಗ ಹೊಸ ಜಗತ್ತಿಗಾಗಿ ಬಾಬಾ ಕೊಡುವಂತಹ ಜ್ಞಾನ ಇದು ಸಂಪೂರ್ಣ ಹೊಸ ಜ್ಞಾನ. ಇಸ್ಲಿಯೇ ಮನುಷ್ಯ ಬಿಚಾರೆ ಮುಂಚ್ತೆ ಹೇ. ಈ ಜ್ಞಾನದ ಪಾಯಿಂಟ್ಸ್ ಅನ್ನ ಕೆಲವೊಮ್ಮೆ ಯಾರಾದ್ರೂ ಹೊಸಬ್ರು ಕೇಳಿದಾಗ ಅವರಿಗೆ ಸ್ವಲ್ಪ ಗೊಂದಲ ಆಗ್ತದೆ. ಯಾಕೆಂದ್ರೆ ಇದು ಹೊಸ ಜಗತ್ತಿಗೆ ಹೋಗುವಂತಹ ಹೊಸ ಜ್ಞಾನ. ಅಚ್ಚಾ, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆ ಒಂದನೇದು, ಕಿಸಿ ಕೆ ಅವಗುಣ ದೇಖ್ ಉಸ್ಕಿ ನಿಂದಾ ನಹಿ ಕರ್ನಿ ಹೈ. ಯಾರದೇ ಅವಗುಣವನ್ನು ನೋಡಿ ಅವರ ನಿಂದನೆ ಮಾಡಬಾರದು. ಇವತ್ತಿನ ಮುಖ್ಯ ಧಾರಣೆ. ಜಗ ಜಗ ಪರ್ ಉಸ್ಕೆ ಅವಗುಣ ನಹಿ ಸುನಾನೆ ಹೈ. ಎಲ್ಲಿಂದ ಅಲ್ಲಿ ಅಥವಾ ಅವರಿಗೆ ಇವರಿಗೆ ಅವಗುಣವನ್ನ ಹೇಳಬಾರದು. अपना मीठापन नहीं छोड़ना है. ತನ್ನ ಮಧುರತೆಯನ್ನ ಬಿಡಬಾರದು. ಕ್ರೋಧ ಮೇ ಆಕರ್ ಕಿಸಿ ಕಾ ಸಾಮ್ನಾ ನಹಿ ಕರ್ನಾ ಹೈ. ಕ್ರೋಧದಲ್ಲಿ ಬಂದು ಯಾರನ್ನು ಎದುರಿಸಬಾರದು. ಎರಡನೇದು, ಸಬ್ಕೋ ಸುಧಾರನೆ ವಾಲಾ ಏಕ್ ಬಾಪ್ ಹೈ, ಇಸ್ಲಿಯೇ ಏಕ್ ಬಾಪ್ ಕೋ ಹಿ ಸಬ್ ಸುನಾನಾ ಹೈ. ಎಲ್ಲರನ್ನೂ ಸುಧಾರಣೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ಒಬ್ಬ ತಂದೆಗೆ ಎಲ್ಲವನ್ನೂ ತಿಳಿಸಬೇಕಾಗಿದೆ. ಅವ್ಯಭಿಚಾರಿ ಬನ್ನ ಹೇ, ಮುರಳಿ ಕಬಿ ಬಿ ಮಿಸ್ ನಹಿ ಕರ್ನಿ ಹೇ. ಅವ್ಯಭಿಚಾರಿಗಳಾಗಬೇಕು ಅಂದ್ರೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಮುರಳಿಯನ್ನೆಂದಿಗೂ ಸಹ ತಪ್ಪಿಸಬಾರದು. ಇವತ್ತಿನ ವರದಾನ, ದೇಹ ಅಭಿಮಾನ್ ಕೆ मैपन की संपूर्ण आहुति डालने वाले धारणा स्वरूप भव. ದೇಹ ಅಭಿಮಾನದ ನನ್ನತನದ ಸಂಪೂರ್ಣ ಆಹುತಿ ಮಾಡುವಂತವರು धारणा स्वरूपರು ಆಗಿರಿ. जब संकल्प और स्वप्न में भी देह अभिमान का मैपन न हो, अनादि आत्मिक स्वरूप की स्मृति हो. ಯಾವಾಗ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಯಾವುದು ಇರಬಾರದು? ದೇಹಾಭಿಮಾನದ ನನ್ನತನ ಇರುವುದಿಲ್ಲ. ಅನಾದಿ ಆತ್ಮಿಕ ಸ್ವರೂಪದ ಸ್ಮೃತಿ ಇರ್ತದೆ. ಬಾಬಾ ಬಾಬಾ ಕಾ ಅನ್ಹದ್ ಶಬ್ದ ನಿಕ್ಕಲ್ತಾ ರಹೆ. ಯಾವಾಗಲೂ ಬಾಬಾ ಬಾಬಾ ಎನ್ನುವ ನಿರಂತರ ಶಬ್ದ ಅದು ಹೊರ ಬರ್ತಾ ಇರಬೇಕು. ತಬ್ ಕಹೆಂಗೆ ಧಾರಣಾ ಸ್ವರೂಪ ಸಚ್ಚಿ ಬ್ರಾಹ್ಮಣ್. ಆಗ ಹೇಳಲಾಗ್ತದೆ ಧಾರಣಾ ಸ್ವರೂಪರು ಸತ್ಯ ಬ್ರಾಹ್ಮಣ. मैपन ಅಂದ್ರೆ ಅರ್ಥ ಏನು? ನನ್ನತನ ಅಂದ್ರೆ ಅರ್ಥ पुराने स्वभाव संस्कारोपी सृष्टि को जब आप ब्राह्मण इस महायज्ञ में स्वाहा करेंगे तब इस पुरानी सृष्टि की आहुति पड़ेगी. ಯಾವ ರೀತಿ ಕೆಲವೊಂದು ಭಕ್ತಿಯಲ್ಲಿ ಯಜ್ಞಗಳನ್ನ ರಚನೆ ಮಾಡ್ತಾರೆ. ಆ ಯಜ್ಞ ಮಾಡೋರು ಯಾರಿರ್ತಾರೆ? ಅಲ್ಲಿ ಕುತ್ಕೊಂಡು ಯಜ್ಞ ರಚನೆ ಮಾಡಿದಾಗ ಬ್ರಾಹ್ಮಣರು. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ನಾವು ಆತ್ಮ ಬ್ರಾಹ್ಮಣ ಶ್ರೇಷ್ಠ ಆತ್ಮರು ಈಗ मैपन ಅನ್ನ ಸಮಾಪ್ತಿ ಮಾಡಬೇಕು, ಸ್ವಾಹ ಮಾಡಬೇಕು. ಅದು ಹೇಗೆ? मैपन ಅಂದ್ರೆ ಹಳೆ ಸ್ವಭಾವ, ಸಂಸ್ಕಾರ. ಸಂಸ್ಕಾರ ಎನ್ನುವಂತಹ ಸೃಷ್ಟಿ. ಜಬ್ ಆಪ್ ಬ್ರಾಹ್ಮಣ್, ಯಾವಾಗ ತಾವು ಬ್ರಾಹ್ಮಣರು ಈ ಮಹಾಯಜ್ಞದಲ್ಲಿ ಇದನ್ನ ಸ್ವಾಹ ಮಾಡ್ತಿರೋ ಆಗ ಈ ಹಳೆಯ ಜಗತ್ತು, ಈ ಸೃಷ್ಟಿ ಆಹುತಿ ಆಗ್ತದೆ. तो जैसे यज्ञ रचने के निमित्त बनते हो ऐसे अब अंतिम आहुति डाल समाप्ति के भी निमित्त बनो. ಯಾವ ರೀತಿ ಯಜ್ಞ ರಚನೆಗೆ ತಾವೆಲ್ಲ ನಿಮಿತ್ತ ಆಗಿದ್ದೀರಿ, ಈಗ ಅಂತಿಮ ಆಹುತಿ ಯಾವುದು? ಹಳೆಯ ಸ್ವಭಾವ ಸಂಸ್ಕಾರ ಎನ್ನುವಂತ ಸೃಷ್ಟಿಯಲ್ಲಿ. ಬಾಬಾ ಹೇಳ್ತಾರೆ, ಈ ಮಹಾಯಜ್ಞದಲ್ಲಿ ಹಳೆಯ ಸ್ವಭಾವ ಸಂಸ್ಕಾರವನ್ನ ಸಂಪೂರ್ಣ ಆಹುತಿ ಮಾಡಬೇಕು, ಸಮಾಪ್ತಿ ಮಾಡಬೇಕು. ಸಮಾಪ್ತಿ ಮಾಡಲು ನಿಮಿತ್ತರಾಗಬೇಕು. ಸ್ಲೋಗನ್:
स्वयं से, सेवा से और सर्व से संतुष्टता का सर्टिफिकेट लेना ही सिद्धि स्वरूप बनना है. ಸ್ವಯಂನಿಂದ, ಸೇವೆಯಿಂದ ಮತ್ತು ಸರ್ವರಿಂದ ಸಂತುಷ್ಟತೆಯ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದೇ ಸಿದ್ಧಿ ಸ್ವರೂಪರಾಗುವುದು. ಓಂ ಶಾಂತಿ. ಆತ್ಮಿಕ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಆತ್ಮಿಕ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ನನ್ನ ಆತ್ಮ ಚೈತನ್ಯ ಜ್ಯೋತಿ, ಪರಿಶುದ್ಧವಾದ ಆತ್ಮ ಜ್ಯೋತಿ ನಾನು ಪ್ರಕಾಶಮಾನವಾಗಿ ಹೊಳೆಯುವ ದೀಪ, ಬೆಳಕು, ಚೇತನ ಶಕ್ತಿ ನನ್ನ ಆತ್ಮ. ಅವಿನಾಶಿಯಾಗಿರುವ ಜ್ಯೋತಿ, ಅಮರ ಜ್ಯೋತಿ, ತಮ್ಮ ಏಕಾಗ್ರತೆ ಹಣೆಯ ಮಧ್ಯದಲ್ಲಿರಲಿ. ತಮ್ಮ ಸತ್ಯ ಸ್ವರೂಪವನ್ನು ದರ್ಶಿಸಿ ಇಂತಹ ಪ್ರಕಾಶಮಯ ಜ್ಯೋತಿ ನಾನು. ಸ್ವಸ್ವರೂಪವನ್ನು ನೋಡುತ್ತಾ ಆನಂದಿಸಿರಿ. ಆನಂದ ಸ್ವರೂಪ ಆತ್ಮ ಜ್ಯೋತಿ ನಾನು. ಶಕ್ತಿಶಾಲಿ ಸ್ಥಿತಿರಲಿ. ಈಗ ಕೆಲವು ಕ್ಷಣ ಕಾಲ ನನ್ನ ಆತ್ಮ ಈ ಸೃಷ್ಟಿಯನ್ನು ಪಾರು ಮಾಡುತ್ತಾ ನನ್ನ ಮನೆಯ ಕಡೆಗೆ ಹೋಗುತ್ತಿದ್ದೇನೆ. ಆ ಚಂದ್ರ ನಕ್ಷತ್ರದ ಜಗತ್ತನ್ನು ದಾಟಿ ನನ್ನ ಮನೆಗೆ, ಶಾಂತಿಯ ಧಾಮಕ್ಕೆ ನನ್ನ ಆತ್ಮ ತಲುಪುತ್ತಿದ್ದೇನೆ. ಅಲ್ಲಿ ಎಲ್ಲಾ ಕಡೆನೂ ಪ್ರಕಾಶವೇ ಪ್ರಕಾಶ, ಶಾಂತಿಯೇ ಶಾಂತಿ. ಶಾಂತಿಯ ಧಾಮ ನನ್ನ ಆತ್ಮನ ನಿಜ ಮನೆಯಾಗಿದೆ. ನನ್ನ ಆತ್ಮನ ಮಧುರಾತಿ ಮಧುರ ಶಿವಬಾಬಾ ನನ್ನ ತಂದೆಯಾಗಿದ್ದಾರೆ. ಜ್ಯೋತಿ ಸ್ವರೂಪ. ನನ್ನ ಆತ್ಮ ಜ್ಯೋತಿ ಅವರ ಸಮ್ಮುಖದಲ್ಲಿ ವಿರಾಜಮಾನನಾಗಿದ್ದೇನೆ. ಅವರೊಂದಿಗೆ ಸರ್ವ ಸಂಬಂಧಗಳ ಪ್ರಾಪ್ತಿಯ ಅನುಭೂತಿಯನ್ನು ಮಾಡುತ್ತಾ ಪ್ರತಿ ಸಂಬಂಧ ಶಿವ ತಂದೆಯೊಂದಿಗೆ ಅನುಭವ ಮಾಡುತ್ತಿದ್ದೇನೆ. ಶಿವ ತಂದೆ ನನಗೆ ಸರ್ವ ಸಂಬಂಧಗಳ ಪ್ರಾಪ್ತಿ, ಶಕ್ತಿ, ಸುಖವನ್ನ ಕೊಡುತ್ತಿದ್ದಾರೆ, ಭರ್ಪೂರ್ ಮಾಡ್ತಾ ಇದ್ದಾರೆ. ಏನೇ ಮನಸ್ಸಿನ ಬೇಜಾರಿದ್ದರೂ ಈ ಸಖಾನೊಂದಿಗೆ, ಮಿತ್ರನೊಂದಿಗೆ ಮಾತಾಡಿ
ಹೇಳಿಕೊಂಡು ಹಗೂರಾಗಿ ಶಿವಬಾಬಾ ತಾವು ಶಾಂತಿಯ ಸಾಗರ. ಜಗತ್ತಿನವರು ಯಾವ ಶಾಂತಿಗಾಗಿ ಹುಡುಕಾಡುತ್ತಾ ಇದ್ದಾರೆ, ಆ ಶಾಂತಿಯ ಸಾಗರ ನನ್ನ ಪಿತಾ, ನನ್ನ ತಂದೆಯಾಗಿದ್ದಾರೆ. ಆ ಶಾಂತಿಯ ಶಕ್ತಿಯನ್ನು ನನ್ನಲ್ಲಿ ತುಂಬಿಸಿಕೊಳ್ಳುತ್ತಿದ್ದೇನೆ. ಅನುಭವ ಮಾಡಿ. ಜ್ಯೋತಿಯಾಗಿ ಪರಂಜ್ಯೋತಿ ಸ್ವರೂಪನನ್ನು ನೋಡುತ್ತಾ ಇರಿ. ಎಂತಹ ದಿವ್ಯ ಪ್ರಕಾಶ, ಆನಂದಮಯ ಸ್ಥಿತಿ, ಸುಖಮಯ, ಪ್ರೇಮಮಯ, ಪರಮಾನಂದದ ಅನುಭವ, ಪರಮ ಶಾಂತಿ, ಪರಮ ಶಕ್ತಿಯ ಅನುಭೂತಿ. ಸರ್ವಪ್ರಾಪ್ತಿ, ಸರ್ವಶಕ್ತಿ, ಸರ್ವಸ್ವವನ್ನು ಪಡೆದು ಆ ಶಕ್ತಿಯನ್ನು ನನ್ನ ಆತ್ಮ ಇಡೀ ಸೃಷ್ಟಿಗೆ ಹರಡುತ್ತಿದ್ದೇನೆ. ಯಾರೆಲ್ಲ ಶಾಂತಿಗಾಗಿ ಹುಡುಕಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ನನ್ನಿಂದ ಹೊರಹೊಮ್ಮುವ ಶಾಂತಿಯ ಪ್ರಕಂಪನ ತಲುಪುತ್ತಿದೆ. ನಾನಾತ್ಮ ಪರಮಾತ್ಮನ ಪವಿತ್ರತೆ, ಪ್ರೀತಿ, ಶಾಂತಿ, ಜ್ಞಾನದಿಂದ ಭರ್ಪೂರಾಗಿದ್ದೇನೆ. ಪರಮಾತ್ಮನ ಶ್ರೇಷ್ಠ ಸಂಘ, ಶಕ್ತಿಶಾಲಿ ಸಂಘ, ಆ ಪ್ರೀತಿ, ಪವಿತ್ರತೆ ನನಗೆ ಶಕ್ತಿಯನ್ನು ಕೊಡುತ್ತಿದೆ. ನನ್ನ ಜೀವನದಲ್ಲಿ ಪರಮಾತ್ಮನ ಪವಿತ್ರತೆಯ ಶಕ್ತಿ ಆತ್ಮಿಕ ಶಕ್ತಿ ನನ್ನ ಜೀವನವನ್ನು ಶ್ರೇಷ್ಠಗೊಳಿಸಿದೆ. ಈಗ ನನ್ನಲ್ಲಿ ಅಪಾರವಾದ ಖುಷಿ, ಶಾಂತಿ, ಶಕ್ತಿ ಸಂಪನ್ನವಾಗಿದೆ. ಪರಮಾತ್ಮನ ಪ್ರೀತಿ, ಪ್ರಾಪ್ತಿ, ಶಕ್ತಿ ಎಲ್ಲವನ್ನ ತುಂಬಿಸಿಕೊಂಡು ನನ್ನ ಆತ್ಮ ಈಗ ನನ್ನ ಮನೆಯಿಂದ ವಾಪಸ್ ಆ ಜಗತ್ತಿಗೆ ಹೋಗುತ್ತಿದ್ದೇನೆ. ಎಲ್ಲಿಂದ ನಾನು ಬಂದೆನೋ ಅಲ್ಲಿಗೆ ಮತ್ತೆ ಪುನಃ ಮರಳಿ ಹೋಗುತ್ತಿದ್ದೇನೆ. ನೋಡಿ, ಆ ಹೊಳೆಯುವಂತಹ ನಕ್ಷತ್ರ ನನ್ನ ಮೂಲ ಮನೆಯಿಂದ ಮರಳಿ ಈ ಜಗತ್ತಿಗೆ ಬರುತ್ತಿದ್ದೇನೆ. ಈ ಸಾಕಾರ ಪ್ರಪಂಚ, ಈ ಸೃಷ್ಟಿಯಲ್ಲಿ, ಈ ಶರೀರದಲ್ಲಿ ಭ್ರುಕುಟಿಯ ಮಧ್ಯ ನನ್ನ ಆತ್ಮ ವಿರಾಜಮಾನವಾಗಿದ್ದೇನೆ. ಪರಮಾತ್ಮನ ಪ್ರೀತಿ, ಪರಮಾತ್ಮನ ಶಕ್ತಿಯಿಂದ ಭರ್ಪೂರ ಆತ್ಮ ಇದೇ ನನ್ನ ಜೀವನವನ್ನ ಸಶಕ್ತ ಮಾಡಿದೆ. ಪರಮಾತ್ಮನ ಶ್ರೇಷ್ಠ ಸಂಘದಲ್ಲಿ ಸದಾ ಇರುವಂತಹ
ಅಭ್ಯಾಸವನ್ನ ದಿನದ 24 ಗಂಟೆಯಲ್ಲಿ ಮಧ್ಯೆ ಮಧ್ಯೆ ಸಮಯವನ್ನು ತೆಗೆದು ಈ ಆತ್ಮಿಕ ಯಾತ್ರೆ ಪರಮಾತ್ಮ ಶಕ್ತಿ ಪರಮಾತ್ಮ ಪ್ರೀತಿಯ ಅನುಭೂತಿಯನ್ನ ಮಾಡುತ್ತಾ ಇರೋಣ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.